ಮಳಗಲ ಸಿದ್ಧ ಬೀರಣ ದೇವರ ಇವತ್ತಿನ ದಿವಸಕ್ಕೆ ನಮ್ಮ ಬಸವಣ್ಣ ಸುಂಟೆ ಅವ್ರದ್ದು ಹರಕಿವನ್ನು ಇತ್ತು. ಇವತ್ತಿನ ದಿವಸಕ್ಕೆ ಹರಕಿ ಮಾಡಿದ್ರು ಬಳಕ ನನಗೆ ಹೇಳಿದ್ರು ಹಿಂಗೆ ತರದ ಹೆಂಗೆ ಮಾಡೋದು ಬೇಣಿ ಅಂತ ಕೇಳಿದ್ರು. ನಂದ ಆಳ್ಗಿ ಪಿಂಟು ಮಾಸ್ತರ್ ಅಕ್ಷತ ತಾಯಿಗೆ ಹೇಳ್ಯಾರ ಅಂತ ಹೇಳ್ದೆ. ಆ ಹೇಳ್ಯಾಗ ನೀನು ಏನ್ ಮಾಡ್ತಿ ಮಾಡಪ್ಪ ನಂದು ಪೂರ್ದಿಶ ಅಂತೇಳಿ ನಮ್ಮ ಅಣ್ಣದವರು ಹೇಳಿದ್ರು. ಆ ಹೇಳ್ಯಾಗ ಪಿಂಟು ಮಾಸ್ತರ್ ಫೋನ್ ಮಾಡ್ದೆ, ಹ್ಯಾಂಗತ್ತ ಮಾಮ 40,000 ಆದ್ರೆ ನಾ ಈಗ ಬರಂಗಿಲ್ಲ ಅಂತ ಹೇಳ್ಬೇಡ, 40,000 ಬೇಡದ ಆತಂದ. ಹಂಗೇನಿಲ್ಲ ಪರದಿ ಸಾಧದಾಗ ಮಾಡಬೇಡತ್ತ. ಹೌದೌದು. ಹಾಂಗ ಹಿಂಗೆ ಮಾಡಿ 35 ಅಂದ್ 35 ಲಾಟ್ಗೆ 30,000 ಮುಗಿಸ್ ತಂದಿದ. ಹೌದ್ರಿ. ಹಾಡ್ಕಿ ಮಾತ್ರ ಅಗದಿ ಮಾರ್ಮಿಕಾಗಿ ಭಾಳ ಚಂದ ನಡೆದ. ಇಟ್ಟು ಚಂದ ನಡೆದಕ್ಕಿ ಅಗದಿ ಏಕ್ ನಂಬರ್ ಹಾಡ್ಕಿ ನಡೆದ. ಹೆಣ್ಣಾಳ ಮೇಳ ತಂಗಿ ಬೆಳಗನು ಹಂಗೆ ನಡೆದ, ಅಣ್ಣನ ಬೆಳಗನು ಹಂಗೆ ನಡೆದ. ಅದಕ್ಕೆ ಒಂದು ಥೋಡೆ ಉಪ್ಪ ಖಾರ ಹಚ್ಕಿಸಿಂದ್ರೆ ಒಂದು ಥೋಡೆ ಅಂದ್ರೆ ನೀವು ಟಕರ್ ಮಾಡಬೇಡ್ರಿ, ಅವರು ಟಕರ್ ಮಾಡಬೇಡ್ರಿ, ಅದಕ್ಕೆ ಮಾರ್ಮಿಕತೆ ಹೇಳವ. ಅದ್ರ ಸಲುವಾಗಿ ಒಂದು ಥೋಡೆ ಉಪ್ಪ ಖಾರ ಹಚ್ರಿ ಅಂತೇಳಿ ನಮ್ದು ನಮ್ರಿ ಏನಂತದ, ನಮ್ಮ ಸ್ವಾಭಿಮಾನಿ ಶೇತಕರಿ ಸಂಘಟನಾ ತಾಲೂಕಾಧ್ಯಕ್ಷ ಅಂದ್ರೆ ಬೇಣಿ ಸುಂಟೆ ನಾವೇ. ಅವ್ರಿಗೆ ಒಂದು 100 ರೂಪಾಯಿ ಸ್ವಾಭಿಮಾನಿ ಶೇತಕರಿ ಸಂಘಟನಾದ ಅಧ್ಯಕ್ಷರಾದ ಪ್ರೀತಿಯ ಮಾವನಾದಂತ ಬಿಳೇಣಿ ಮಾಮ ಸುಂಟೆಯವರು ಕೂಡ ಜನ ತುಸು ಇದ್ರು ಕೂಡ ವಿಷಯ ಬಹಳ ಚಂದ ನಡೆದದ ಅಂತ ಹೇಳಿ ಹೌದು ಒಳ್ಳೆ 2 ಕಲಾವಿದರಿಗೆ ಪ್ರೋತ್ಸಾಹಿಸಿ 101 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರೆ. ಅವರು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿ ಹೌದು ಸದ್ಗುರು ಮಧುಗುಣಮುತ್ಯನ ದಕ್ಷಿಣ ಸೋಲಾಪುರ ತಾಲೂಕಾ ಸುಕ್ಷೇತ್ರ ಮಂದಲಪುರದ ಯಾರು ಅಡವಿ ವಸ್ತಿಯಲ್ಲಿ ನಡೀತಿರ್ತಕ್ಕಂಥ ಜಾಗರಣೆ ಕಾರ್ಯಕ್ರಮದ ಅಂಗವಾಗಿ ಹೌದೌದು ಸುಂಟೆ ಬಂಧುಗಳು ಇವತ್ತಿನ ದಿವಸ ಒಂದ ಮೊಮ್ಮಗನ ಜಡಿ ತೆಗೆಯುವಂತ ನಿಮಿತ್ತ ಆಗ್ಯದ. ಹೌದೌದು ಅದಕ್ಕೆ ಒಂದು ಮಾತು ಹೇಳೋದದ. ಏನ್ ಹೇಳಿದ್ರಿಪ್ಪ ಮಾತ? ಬಿಳೇಣಿ ಮಾಮ ಅವರು ಹೌದೌದು ಒಂದು ಮಾತು ಹೇಳಿದ್ರ. ಅವರು ಪಿಂಟು ಮಾಸ್ತರ್ ಫೋನ್ ಹಚ್ಚದ ಮೊದಲ ಗಬ್ರು 40,000 ರೂಪಾಯಿ ಹೇಳದ. ಹೌದೌದು ಅದು ನೋಡ ಹಂಗ ಆಗಲ್ಲ ಹುಡುಗ ಅಂದ ಬಳಕ 35ಕ್ಕೆ ಬತ್ತು, ಕೊನೆ 30ಕ್ಕೆ ಫೈನಲ್ ಮಾಡಿ ತಂದೆ ಒಂದ್ರವರು. ಹೌದೌದು ನಿಮಗ 30 ಅವ್ರಿಗೆ 30. ಅದಕ್ಕೆ ಮಹಾತ್ಮರು ಹೇಳ್ತಾರ, ಹೌದೌದು ಖಾನೆ ವಾಲೆಕ್ಕೆ ನಾಮ್ ದಾನೆ ದಾನೆ ಕೋಲಿಕೆ ಇಲ್ಲ ಅಂತ ಹೇಳ್ಯಾರ. ಹೌದೌದು ಹೇಗಂದ್ರೆ ಏನ್ರಿಪ್ಪ? ನಮಕ್ಕಿಂತಲೂ ದೊಡ್ಡ ಕಲಾವಿದರು ಭೂಮಿ ತಲೆ ಮ್ಯಾಗ ಅದಾರ, ಹೌದು ಸಣ್ಣ ಕಲಾವಿದರು ಭೂಮಿ ತಲೆ ಮ್ಯಾಗ ಅದಾರ. ಹೌದು ಹೌದಲ್ಲ? ಹೌದು ಖರೆ ಸುಂಟೆ ಬಂಧುಗಳು ಹೌದು ಬೀರದೇವರ ಮಹಳಿಂಗರಾಯ ಮುತ್ಯಂದು ಇವತ್ತಿನ ದಿವಸ ಕಾರ್ಯಕ್ರಮದ ಅಂಗವಾಗಿ ಮಹಾಪ್ರಸಾದ ಇಟ್ಟುಕೊಂಡಾರ. ಹೌದೌದು ಆ ಪ್ರಸಾದದ ಮ್ಯಾಗ ಕಾಳಿನ ಮ್ಯಾಗ ಯಾರ ಊಟ ಮಾಡಬೇಕಾಗ್ಯದ ಅವ್ರ ಹೆಸರು ಬರದಾದ. ಹೌದೌದು ಯಾರು ಊಟ ಮಾಡ್ಬೇಕಾಗ್ಯದ ಅವ್ರ ಹೆಸರು ಬರದಾದ. ಹೌದು ಸುಂಟೆ ಮಾಮ 30,000 ಕೊಡಂಗಿಲ್ಲ ನಿನಗ ಪುಕಾಟ್ ಹಸ್ತಂದ್ರು ಇಲ್ಲಿ ಆ ಹೆಸರು ಒಂದ್ ವೇಳೆ ನಂದು ಬರ್ದಿತ್ತಂದ್ರ ನಾ ಬಿಡು, ನಮ್ಮಪ್ಪ ಬ್ಯಾಡ ಅಂದ್ರು ಕೇಳಂಗಿಲ್ಲ, ಇಲ್ಲಿ ಮುಕಾಟ್ಲೆ ಬಂದು ಸೇವಾ ಮಾಡ್ಬೇಕಾಗತ್ತದ ಬಂಧುಗಳೇ. ಹೌದು 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 ಅದಕ್ಕೆ ಮಹಾತ್ಮರು ಹೇಳ್ತಾರ, ಖಾನೆ ವಾಲಿಕೆ ನಮ್ ದಾನೆ ದಾನೆ ಕೂಲಿಕೆ ಇಲ್ಲ ಅಂತೇಳಿ. ಹೌದಾ ಅಣ್ಣ ತಂಗಿಯರದ ವಾದ ಬಹಳ ಚಂದ ನಡೆದಾದ. ಹೌದು ತಂಗಿ ಸಂಗಟ ಇವತ್ತು ನನ್ನ ಜಗಳಿಲ್ಲ. ಹೌದೌದು ತಂಗಿ ಸಂಗಟ ಜಗಳಿಲ್ಲ. ತಂಗಿ ಮೇಳದಾಗ ಏನು ಮಾತಾಡುತ್ತಿರ್ತಕ್ಕಂಥ ವಿದ್ವಾಂಸ ಪಂಡಿತರದಾರ ನೋಡು, ಮಾತಿನ ಮುತ್ತ. ಹೌದೌದು ಮಾತಿನ ಮುತ್ತ ತೊದಲು ಬಗೆದ ಪೌಣೆ ಅದಾನ ನೋಡ್ರಿ, ಹೌದು ಅವನ ಸಂಗಟ ಏಕ ಮಾರ ದೋತು ಕಡ. ಹೌದು 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 ದೋತು ಕೂಡ. ಮಾಳೋ ಮಾಸ್ತರ್ ನಿನಗೆ ಒಂದು ಕಿವಿ ಮಾತು ಹೇಳತ್ತನ. ಏನ್ರಿಪ್ಪ ಅದು? ನೀ ಹೇಳದೇಲಿ ಏನು, ನಿನ್ನ ರಾಯಬಾಗ ತಾಲೂಕು ಅಳಗವಾಡಿ ಒಳಗ ಹಾಡಿಕೆ ಅದು. ಹೌದು ಮುಂಜಾನೆ 10ಕ್ಕೆ ಚಾಲು ಆಗ್ಯದ, ರಾತ್ರಿ 10 ತನ ಹಾಡಿಕೆ ಆಗ್ಯಾವ. ಹೌದು ಏನಾಗ್ಬೇಕೆಲ್ಲ ಆಗ್ಯದ ಅನ್ನೋ ತೆಳಗ್ ಕೂತಾವ. ಏನತ್ತಾನ? ಏನತ್ತನ್ರಿಪ್ಪ? ಬರಗುಡಿ ಬಸಪ್ಪ ಹಾ
ಇವ ಗಾಡ್ಯಾಗ ಹೋಗಿ ಕೂತ್ ಅಳತಿದಂದವ. ಹೌದ್ ಹೌದು. ನಿಮಗ ಕಿವಿ ಮಾತು ಹೇಳ್ತ, ಏನ್ರಿಪ್ಪ ಅದು? ಇದು ಭೀಮಾ ಹೊಳಿ ದಂಡಿಯಲ್ಲಿ ಹುಟ್ಟಿದಂತ ಮದಗೊಂಡ ಮುತ್ತೆ ತಯಾರು ಮಾಡದಂತ ಸಣ್ಣ ಒಂದ ಮರಿ. ಮರಿಯದಿದು. ಹೌದು ಕರ್ನಾಟಕದಾಗ ಯಾವ ಮಿಕ್ಕಿದಂತ ಕಲಾವಿದ ಅದ ನೋಡು, ಹೌದು. ಪಿಂಟು ಮಾಸ್ತರ್ನ ಹೆಸರು ತೆಗೆದ್ರ ತಾನೇ ಚೊಡ್ಡಿ ಡಿಲ್ಲಾಗುತ್ತದ. ಪಿಂಟು ಮಾಸ್ತರ್ ಹೆಸರು ತೆಗೆದ್ರೆ ಬರ್ತಾವ ಅವ್ರಿಗೆ ಊರಿ. ಚಲೋ ಚಲೋರು ಯಪ್ಪ ನಾವಲ್ಲಂದವ್ರ ಅದಾರ. ಹೌದು. ಗುರುವಿನ ಊರಿದು ಮದಗೊಂಡ ಮುತ್ಯನ ಊರು ಒಳಗ ನಮ್ಮ ಭಾಗಕ್ಕೆ ಬಂದಿರಿ ಅಂತೇಳಿ ಎತ್ತಿನ ಮ್ಯಾಗ ಹಗ್ಗ ಬಿಟ್ಟಂಗ ಮಾಡಿದೇವ್ ನಿಮಗ. ಹೌದು ಹೌದು. ಖರೆ ಬಾಳೆ ಮಾತಾಡ್ಲಗತ್ತೀರಿ. ಹೌದು. ಕರ್ನಾಟಕದೊಳಗ ನಿನ್ನ ಭಾಗದಾಗ ನಿನ್ನ ಊರಾಗ ಡರಿ ಹೊಡೆದಂತದ ಇದು ಸಣ್ಣ ಮರಿ ಅದಪ್ಪ. ನನ್ನ ಭಾಗದಾಗ ನಿನಗ ಡರಿ ಹೊಡಿ ಬಿಡ್ತೀನಿ ನಿನಗ ಸಾಧ್ಯನೇ ಇಲ್ಲ. ಅಲ್ಲೇ ಕಾಲ ಕೆದರಿ ಬಂದವಿದ್ದ. ಹೌದು. ಇಲ್ಲಿ ನಿಮಗ ಕಾಲ ಕೆದರಿ ಬಿಡ್ತ ಏನು? ಹೌದು ಹೌದು. ವಿಚಾರ ಮಾಡ್ರಿ. ಹೌದು. ವಿಷಯ ಒಂದು ದಾನ, ಇನ್ನೊಂದು ಧರ್ಮ. ಹೌದು ಹೌದು. ವಿಷಯ ಇಟ್ಟಾರ. ಅದಕ್ಕೆ ಪೂರ್ವದಾಗ ಒಂದು ಮಾತು ಹೇಳುದದ ನಿಮಗ. ಹೌದು ಹೌದು. ಏನ್ ಹೇಳಿದ್ರಿಪ್ಪ ಮಾತ? ಯಾರೇನ ಮಾಡುದು ಯಾರಿಂದಲೇ ಏನಾಗುವುದು. ಹೌದು. ಪೂರ್ವ ಜನ್ಮದ ವಿಧಿ ಕರ್ಮ ಬೆನ್ನ ಬಿಡದಯ್ಯ. ಹೌದು. ಕರ್ಮಕ್ಕ ಅಂಜಿ ಕಾಡಿನಲ್ಲಿ ಹೊಕ್ಕರೆ ಹುಲಿ ತಿನ್ನದು ಬಿಡದಯ್ಯ. ಹೌದು ಹೌದು. ಹುಲಿಗಂಜಿ ಹೊತ್ತಿನಲ್ಲಿ ಹೋದರೆ ಸರ್ಪ ಕಚ್ಚದ ಬಿಡದಯ್ಯ. ಹೌದಾ. ಸರ್ಪ ಕಂಜಿ ಈ ಭವದಲ್ಲಿ ಬಂದರೆ ನೀ ಮಾಡದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ ಅಂತೇಳಿ ಮಹಾತ್ಮರು ಹೇಳುತ್ತಾರ. ಹೌದು 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 ಹೌದು. ಹೀಗಂದ್ರೆ ಏನ್ರಿಪ್ಪ? ನಮ್ಮ ಭೋಗ ಹೌದು. ಹಣಿವರದ ಭೋಗ ಸುಮಾರಿತ್ತ ತಿಳ್ಕೊ. ಹೌದು. ನೀ ಎಟ್ಟನು ಪ್ರಯತ್ನ ಮಾಡು, ಭೂಮಿ ಜಾಗ ಕೊಡಂಗಿಲ್ಲ ಅದು. ಹೌದು ಹೌದು. ನೀ ಎಟ್ಟನು ಪ್ರಯತ್ನ ಮಾಡು, ನಿನ್ನ ಭೋಗ ಒಳ್ಳೇದಿತ್ತ ತಿಳಿ. ಹೌದು. 100 ಬೇಡ 1000 ಆಳ ಬಂದ್ರು ಅದರಾಗ ನೀ ಉಳಿತಿ. ಹೌದು ಹೌದು. ಏನೋ 1000 ಆಳ ಬಂದ್ರು 1000 ಆಳ ಬಂದ್ರು ಉಳಿತಿ. ಹೌದು. ಯಾಕೆ ಹೇಳುದಂದ್ರ, ಯಾಕೆ ಹೇಳುದ್ರಿಪ್ಪ? ಏನ ಮಾಡಿದ್ರು ಅವನಿಗೆ ಪ್ರಾರಬ್ಧ ತೆಪ್ಪಲಾಗಿತ್ತು. ಹೌದು ಹೌದು. ಒಬ್ಬ ರೈತ ಹೊಲದಾಗ ಬೀಜ ತಗೊಂಡು ಹೋಗಿ ಬಿತ್ತಿಗೆ ಮಾಡ್ಯಾನ. ಹೌದು ಹೌದು. ಮಳಿ ಆಗಲಿಲ್ಲ, ಅದರಾಗ ಲಾಸ್ ಆಯ್ತು. ಹೌದು. ವಿಚಾರ ಮಾಡದ. ಏನು ವಿಚಾರ ಮಾಡ್ದ? ಏನು ಮಾಡಿದ್ರು ಹೊಲ ಕೈ ಕೊಡಲ್ದಲ್ಲ ಅಂದವ. ಹೌದಾ. ಸಂಜೆ ಟೈಮಿಗೆ ಮನಿ ಕಡೆ ಬರ್ತಿದ್ದ. ಒಬ್ಬ ಮೇಣಗಾರ ಸೈಕಲ್ ಮ್ಯಾಗ ಹಿಂದ ಬುಟ್ಟಿ ಇಟ್ಟನ, ಬುಟ್ಟ್ಯಾಗ ಮೇಣ ತಗೊಂಡು ಮಾರ್ಲಕ್ ಬಂದಾನ ಮನಿಮಿ ಊರಿಗೆ. ಹೌದು ಹೌದು. ಧಮ್ಮ ಮೇಳ್ತೊಂಡು ಧಮ ಮೇಣ ಬಿದ್ದಾವ. ಹೌದು. ಅವ ಕೇಳ್ತಾನ ಮೇಣಗಾರಗ, ರೈತ ಏನತ್ತ? ಏನಪ್ಪ ಏನ್ ತಗೊಂಡ್ ಬಂದಿ? ಮೇಣ ತಂದಿದಂದವ. ಹೌದು ಹೌದು. ಹೆಂಗ ಎಟ್ಟಕ್ಕೊಂದು? 100 ರೂಪಾಯಿಗೆ ಒಂದ್ ಮೇಣದಂದ. 100 ರೂಪಾಯಿಗೆ ಒಂದ್ ಮೇಣ. ಮ್ಯಾಗಿಂದ ಪಡಿಕೆ ತೆಗೆದು ನೋಡ್ತಾನ, ಒಳಗ ಧಮ ಮೇಣ ಬಿದ್ದಾವ. ಹೌದು. ಹೊಲ ಯಾಕೆ ಮಾಡುದು, ಇದೇ ಚಲೋದಲ್ಲ ಅಂದವ. ಹೌದು ಹೌದು. ಹೊಳಗ್ ಹೋಗಿ ಕೂತ್ರಾಯ್ತು, ಮೇಣ ಹೊಡ್ಕೊಂಡು ಮಾರಾಟ ಮಾಡ್ಕೋತ ಕೂತ್ರ ನಡೀತದ ಅಂದವ. ಒಂದು ಸೈಕಲ್ ಒಂದು ಬುಟ್ಟಿ ತಂದ, ಜಾಳಿಗೆ ತಂದ. ಹೌದು. ಹೊಳ್ಯಾಗ ದಂಡಿಗೆ ಸೈಕಲ್ ಹಚ್ಚದ, ಜಾಳಿಗೆ ಹೊಳ್ಯಾಗ ಒಗದ. ಖರಿ ಇವನ ಪ್ರಾರಬ್ಧದ ಭೋಗ ಸುಮಾರು ಇತ್ತಲ್ರಿ. ಹೌದು. ಸಣ್ಣ ಮೇಣ ಬಿದ್ದು ಯಾರು ತಗೊಲಾದ್ರು. ಹೌದು ಹೌದು. ಸಣ್ಣ ಯಾನಂದವ? ಏನಂದ್ರಿಪ್ಪ? ಖೇತ್ ಮೇ ಕಾಮ ಕೇತು ಝಾಂಗಾ ಝುಂಗ. ಹೌದಾ. ಮछली ಪಕಡ್ನೆ ಆಯಾತು ಲಾಂಗಾ ಲುಂಗ ಅಂದ. ಹೌದು ಹೌದು ಹೌದು. ಕೆಲಸ ಕೊಡಲ್ದಿದು ಅಂದವ. ಹೌದು ಹೌದು. ಹೆಂಗಾದ್ರ ಬಗ್ಗೆ ಹರಿಯಲ್ಲ. ಮನಿಮೆ ಊರಿಗೆ ಒಬ್ಬ ಮಹಾತ್ಮ ಶ್ರಾವಣ ತಿಂಗಳ ಪ್ರವಚನ ಹೇಳಕ್ ಬಂದಾನ. ಹೌದು. ಮಳಗಾಲ ಸಿದ್ದನ ಗುಡಿಯಾಗ. ಹೌದು. ಪ್ರವಚನ ಕೇಳಿ ವೈರಾಗ್ಯ ಬತ್ತು. ಸಂಸಾರ ಸುಳ್ಳದಂದಿವ. ಹೌದು ಹೌದು. ಸಂಸಾರ ಸುಳ್ಳದಂದ. ಕ್ಯಾವಿ ಉಡ್ಬೇಕು, ನಾನು ಮಹಾತ್ಮ ಆಗ್ಬೇಕಂತೇಳಿ ಇವನು ಹೋಗಿ ಸೌಕರ್ನ ದುಕಾನದ ಒಂದು ಕ್ಯಾವಿ ತಂದ ಅರಿವಿ ಹೊಲಸದ ಕ್ಯಾವಿ ಉಟ್ಟ. ಹೌದು. ಊರ ಹೊರಗ 1 ಕಿಲೋಮೀಟರ್ ಹೊರಗ ಆಲದ ಗಿಡದ ತೆಳಗ ತಪ ಕೂತಾನ. ಹೌದು. ಅದೇ ದಿನ ಊರ ಗೌಡನ ಮನಿ, ಸುಂಟೆ ಮಾಮನ ಮನಿ ತುಡುಗಾಗ್ಯದ. ಮನಿ ತುಡುಗ ರಾತ್ರಿ 12 ಗಂಟೆಗೆ ತುಡುಗಾಗ್ಯದ. 4-5 ಮಂದಿ ಆಳ ಮನುಷ್ಯರಿಗೆ ಏನ್ ಹೇಳ್ತಾರ, ಸುಂಟೆ ಮಾಮ ಏನ್ ಹೇಳಿದ್ರು? ಏಯ್ ತುಡುಗ ಮಾಡದ ಮಗ ಒಬ್ಬನೇ ಅದನ್ನ, ಓಡಿ ಹೋಗ್ಯಾನ, ಎಕಡೆ ಹೋಗ್ಯಾನ ನೋಡ್ರಿ, ಹಿಡ್ರಿ ಆ ಮಗನಿ ಬಿಡಬೇಡ್ರಿ ಅಂದ್ರು. ಹೌದು ಹೌದು. ಆಳ ಮಕ್ಕಳು ಇವರೆಲ್ಲ ಹುಡುಕ್ಯಾಡ್ಗೊತ್ ಹೋಗೋರ್ದಾಗ ಆಲದ ಗಿಡದ ತೆಳಗಿದ ಕುತ್ತಿತ್ತು ನೋಡ್ರಿ. ಆಸಾಮಿ ಕುತ್ತಿತ್ತಿದು, ಇದು ಸಾಧುವಾಗಿ ಕುತ್ತಿತ್ತು. ಹೌದು. ಮಗನ ಹಗಲತ್ತ ಕಣ್ಣು ಮುಚ್ಚಿ ರಾತ್ರಿ ಕಣ್ಣು ತಿರೋದು ಮನಿ ತುಡುಗು ಮಾಡಂಗ್ ಕಾಣಿಸ್ತೇಳಿ ಅದಕ್ಕೆ ಗಿಡಕ್ಕೆ ಉಲ್ಟಾ ಟಾಂಗ ಶೊಳ್ಳಿಗತ್ರು.
ಹೌದು ದನ್ 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 ಉಲ್ಟಾ ಟಾಂಗ ಸೊಳ್ಳಿಕತ್ರು ಯಾನತನ ಏನಂದ खेत में काम किया तो झांगा झूंगा मछली पकड़ने गया तो लांगा लूंगा साधु बन गया तो उल्टा टांगा अंदतो ಹೌದು ಹೌದು ಕ್ಯಾ ಕರ್ನೆ ಕರೆ ಖುದಾ ಅಂದವ ए खुदा क्या करने करे बा ಹೌದು ಹೇಳುದದ ಕೇಳ್ರಿ ಹೌದು ವಿಷಯ ಬಹಳ ಚಂದ ನಡೆದದ ಏನೇ ಮಾಡಿ ಪ್ರಯತ್ನ ಮಾಡೋದದ ಇಲ್ಲಿ ಹೌದು ಹೌದು ಏನು ಮಾಡೋದದ ಪ್ರಯತ್ನ ಪ್ರಯತ್ನ ಮಾಡಿ ವಿಷಯ ಖುಲ್ಲಾ ಮಾಡೋದದ ಕಡ್ಯಾಕ ಮಾಡೋದದ ಹೌದು ಹೌದು ಪ್ರಯತ್ನ ಪ್ರಯತ್ನ ಅಂತೀವ್. ಪ್ರಯತ್ನ ಅಂದ್ರೆ ಏನು ಹೌದು ಹೌದು ಬೇಕಲ್ರಿಪ್ಪ ಬರೀ ಅನ್ನೋದೇ ಆತು ಹಣಿ ಬಾರದಾಗ ಬರ್ದೋದು ತಪ್ಪಿಸ್ತಾನೆ ಯಾವ ನೋಡು ಹೌದು ಅವ ಮಾಡೋದಂತ ಪ್ರಯತ್ನಕ್ಕ ಫಲ ಸಿಕ್ಕಿರ್ಬೇಕು. ಹೌದು ಹೌದು ಅವ ಮಾಡೋದ ಫಲಕ್ಕ ಪ್ರಯತ್ನ ಫಲ ಸಿಕ್ಕಿರ್ಬೇಕು. ಹೌದು ಹ್ಯಾಂಗ ಕೇಳ್ರಿ, ಹೆಂಗ್ರಿಪ್ಪ ಮನಿಮೆ ಊರಾಗ ಗೌಡ ಗೌಡತಿ ಅದಾರ. ಹೌದು ಒಬ್ಬನೇ ಗಂಡಸ ಮಗ ಹುಟ್ಟ್ಯಾನ. ಹೌದು 20 ವರ್ಷ ಬತ್ತ ಮಗನಿಗೆ ವಯ. ಹೌದು ರಾತ್ರಿ ಮನ್ಕೊಂಡಾಗ ಗೌಡತಿ ಕೇಳತ್ತಾಳ ಗೌಡಗ, ಗೌಡ್ರ ಗೌಡ್ರ ಯಾನ್ ವಿಚಾರ ಮಾಡಿರಿ ಇಲ್ಲ? ಹೌದು ಯಾನ ಗೌಡತಿ ಅಂದ ಗೌಡ. ಹೌದು ನಿಮ್ಮ ಕಾಲಾನ ಚಪ್ಪಲ ಮಗನಿಗೆ ಬರ್ಲಾಗತ್ತಾವ, ಏನಾರ ಖಬರ್ ಅದ ಇಲ್ಲ ನಿಮಗ? ಹೌದಾ ನಾಳಿಗೆ ಪುರೋಹಿತರ ಬಲ್ಲಿ ಹೋಗಿ ಮಗನ ಜಾತಕ ತೆಗೀರಿ. ಯಾ ದಿಕ್ಕಿಂದ ಕನ್ಯಾ ಸಿಗುತ್ತಾಳ, ಅಮುಕ ಯಾ ನಾಡಿನ ಸಿಗುತ್ತಾಳ, ಎಂತಕ್ಕೆ ಮನಿಗೆ ಬರ್ತಾಳ ನೋಡ್ರಿ, ಮಗನಿಗೆ ಲಗ್ನ ಮಾಡೋಣ ಅಂದಳು. ಹೌದು ಹೌದು ಯಾಕಾಗಲ್ಲ ಅಂತೇಳಿ ಗೌಡಿ ಏನ ಮಾಡದ, ಮುಂಜಾನೆ ಎದ್ದು ಝಳಕ ಮಾಡಿ ಪುರೋಹಿತರ ಮನೆಗೆ ಹೋಗಿ ಮಗನ ಜಾತಕ ತೆಗಿತಾನ. ಪುರೋಹಿತರ ಮಗನ ಹೆಸರಲ್ಲಿ ಜಾತಕ ತೆಗದ, ಮೌನ ಆದ, ಥಂಡಗಾದವ. ಹೌದು ಹೌದು ಯಾಕೋ ಏನಾಯ್ತತಿ ಕೇಳ್ತಾನ ಗೌಡ. ಹೌದು ಏನಂದಾಗ ಗೌಡ್ರ ಹೇಳ್ಬೇಕತ್ತ ಖರೆ ಮನಸ್ಸು ಒಪ್ಪಲಾಗ್ಯದಂದ. ಹೇಳುದು ಆಗವಲ್ದು, ಮನಸ್ಸು ಆಗಲ್ದು. ಹೌದು ಯಾಕ ಹೇಳು? ಯಾನಿಲ್ಲ ಗೌಡ್ರ, ಯಾ ದಿನ ನಿಮ್ಮ ಮನೆಗೆ ಸಸಿ ಕಾಲಿಡ್ತಾಳ ನೋಡು, ಹೌದು ಅದೇ ದಿನ ರಾತ್ರಿ 12-1 ಗಂಟೆಕ್ ನಿಮ್ಮ ಹೆಂಡತಿ ಇನ್ನೊಬ್ಬರ ಕೈ ಹಿಡಿದು ಹೋಗುತ್ತಾಳಂತೇಳಿ ಹಣಿ ಬರದಾಗ ಬರದಾದ. ಹೌದು 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 ಏನಂದ ಗೌಡ ನೋಡ್ರಿ, ಯಾ ದಿನ ಸಸಿ ಮನೆಗೆ ಕಾಲಿಡ್ತಾಳ, ಹೌದಾ ರಾತ್ರಿ 12-1 ಗಂಟೆಕ್ ನಿಮ್ಮ ಹೆಂಡತಿ ಇನ್ನೊಬ್ಬರ ಜೊತೆ ಕೈ ಹಿಡಿದು ಹೋಗುತ್ತಾಳಂತೆ ಹಣಿ ಬರದಾಗ ಬರದಾದ. ಮಗನ ಲಗ್ನ ಮಾಡೋದು ಬಿಡುದು ನಿಮ್ಗ ಬಿಟ್ಟುದು. ಹೌದು 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 ಬಿಡು ಕಾಳಜಿ ಅಂದ ಗೌಡ. ಹೌದು ಈ ಮಾತು ಗೌಡತಿಗೆ ಹೇಳಿಲ್ಲವ, ಹೌದು ಗೌಡ್ತಿಗೆ ಹೇಳಿಲಿ ಮಾತ. ತನ್ನ ಮನಸ್ಸದಾಗ ಇಟ್ಟುಕೊಂಡ. ಹೌದು ಸೋಲಾಪುರ ಅಂತ ಊರಾಗ ಕನ್ಯಾ ಗಟ್ಟಿ ಮಾಡದ. ಕನ್ಯಾ ಗಟ್ಟಿ ಮಾಡಿ ಕುಕುಮ ಕಾರ್ಯ ಎಲ್ಲ ಮುಗಿತು. ಅಮುಕ 1 ತಾರೀಕು ನಿಮಿಷ ಲಗ್ನ ತಯಾರು ಮಾಡಿದ್ರು. ಹೌದು ಅರಿಶಿಣ ಕಾರ್ಯಕ್ರಮ ಹೌದು ನಮ್ಮ ಅಧ್ಯಕ್ಷರು ಹಂಗ ಊರಿಗೆ ಬೇಕಾಗ್ಯಾರ ನೋಡ್ರಿ. ಹೌದು ಹಂಗ ಗೌಡ ಊರಿಗೆ ದೊಡ್ಡ ಮನುಷ್ಯ ಇದ್ದ. ಹೌದು ಸುತ್ತ 10 ಊರದ ಮಂದಿ ಅರಿಶಿಣ ಕಾರ್ಯಕ್ರಮಕ್ಕೆ ಬೇಕಾದವ್ರು ಎಲ್ಲ ಕಾರ್ಯಕ್ರಮಕ್ಕೆ ಬಂದ್ರು. ಮನಿ ತುಂಬಾ ಮಂದಿ ಆಗ್ಯಾರ. ಹೌದು ಊದಸವ್ರು ಬಂದಾರ, ಹಾರಸವ್ರು ಬಂದಾರ. ಅರಿಶಿಣ ಕಾರ್ಯಕ್ರಮ ವೈಭವ, ಅರಿಶಿಣ ಊಟ ಗೌಡ್ರ ಮನ್ಯಾಗ ನಡೆದಾದ ಗರ್ಜನ ಗರಜನ್ನ ನಡೆದಾದ. ಗೌಡನ ಮಗ ಇದ್ದಂತ ಯಾನ್ ಲಗ್ನ ಮಾಡ್ಕೋನ, ಅವನಿಗೆ ಊರ ಹಣಮಪ್ಪನ ಗುಡಿಗೆ ಹೋಗಿ ಶ್ರೀಮಂತರ ಆಯಾರ ಮಾಡ್ಲಿಕ್ ಹೊಂಟಾರ. ಹೌದು ಹೌದು ಬಾರ್ಸಾಡವ್ರು ಯಾನ್ ಬಂದಾರ ನೋಡು, ಬಡಿಯವ್ರು ಬಾರ್ಸವ್ರು. ಹೌದು ಅದ್ರಾಗ ಸನೈ ಹೊಡೆವ ಇದ್ದ ಒಬ್ಬ ಭಜಂತ್ರಿ ಭಜಂತ್ರಿ. ಹೌದು ಅವ ಕುಣದ್ಯಾಡಿ ನಲಗ ಮಾಡಿ ಸನೈ ಹೊಡಿತಿದ್ದ. ಗೌಡ್ತಿದ ಮನಸ್ಸ ಸನೈ ಹೊಡೆಯವನ ಮ್ಯಾಗ ಹೋಯ್ತು. ಹೌದು ಹೌದು ಯಾರ ಮನಸ್ಸು ಹೋಗ್ಯಾದ? ಗೌಡ್ತಿದು. ಓಡಾಡಿ ಅವನಿಗೆ ನೀರು ಕುಡುದು, ಎಲೆ ಅಡಿಕೆ ಕುಡುದು, ತಂಬಾಕ ಬಿಡಿ ಕುಡುದು, ಹಿಂಗ್ ಕಾರ್ಯ ಮಾಡ್ಲಗತ್ತಿಲ್ಲ. ಹೌದು ಹೌದು ಗೌಡ ನೋಡದ, ಹೇಗ್ ಹಾತಾಗ್ಯದ ಮಾತಂದ. ಹೌದು ಹೌದು ಇಲ್ಲಿ ಅದಂದವ. ಪುರೋಹಿತ್ರ ಹೇಳುದು ಸುಳ್ಳು ಆಗಂಗ್ ಕಾಣಿಸಲ್ಲ ಅಂದವ. ಹೌದು ಇವನ ಮ್ಯಾಗ ನನ್ನ ಹೆಂಡತಿದ ಮನಸ್ಸು ಹೋಗ್ಯಾದ. ಹೌದು ಮಾತಂತೂ ಘಾತಾಗ್ಯದ, ಲಕ್ಷ ಇಡಬೇಕಂತ ಹೇಳ್ದ ಗೌಡ. ಹೌದು ಹೆಂಡತಿ ಮ್ಯಾಗ ಒಂದು ಕಣ್ಣಿಟ್ಟ. ಹೌದಾ ಕಾರ್ಯಕ್ರಮ ಎಲ್ಲ ಆಯ್ತು. ಗೌಡತಿ ಅದೇ ದಿನ ರಾತ್ರಿ ಆ ಯಾವ ಭಜಂತ್ರಿ ಇದ್ದು ನೋಡ್ರಿ, ಮನಸ್ಸು ಹೋಗಿತ್ತು ನೋಡ್ರಿ, ಅವನಿಗೆ ತಗೊಂಡ್ ರಾತ್ರಿ 1 ಗಂಟೆಕ್ ಗೌಡ ಮನ್ಕೊಂಡ ಬಳಕ ಹೋಗಾಕಿದ್ದಳು. ಹೌದು ಒಂದ್ ಹೊಂಗಡಿ ಕೊಡ್ತಾಳೆ ಯಾರಿಗೆ, ರಾತ್ರಿ ಎಲ್ಲರ ಕೊಟ್ಟಾರ. ಹೌದು ಎತ್ತುಗೋಳ ಕೊಟ್ಟಿಗೆ ದವಣಿಯಾಗ ಭಜಂತ್ರಿ ಮನಗ ಇಲ್ಲೇ ಇದು ತಗೋ ಹೊಂಗಡಿ. ಹೌದು ಭಜಂತ್ರಿ ಮಕ್ಕೋ ಇಲ್ಲಿ ಅಂದಳು. ಹೌದು ಹೌದು ಯಾಕಾಗಲ್ರಿ ಗೌಡತಿ ಅಂದ ಮನಗದಿವ. ಹೌದು ಹೌದು ಗೌಡತಿ ಮಂಚದ ಮ್ಯಾಗ ಮನೆಗ್ಯಾರ. ಗೌಡತಿ 1 ಗಂಟೆ ಕೇಳಕ್ಕೆದಳ, ಸರದ ನಿದ್ದೆ ಹತ್ಯಾದ. ಗೌಡ್ತಿಗಿ 12 ಗಂಟೆಗೆ ಗೌಡ ಎದ್ದ. ಹೌದು ಹೌದು ಗೌಡ ಎದ್ದ, ಗೌಡತಿಗೆ ಎಬಸ್ಲಿಲ್ಲ, ಒಬ್ಬನೇ ಎದ್ದ. ಹೌದು ಎದ್ದ ತನ್ನ ಮನೆ ಅಂದ ಎಲ್ಲಿಗೆ ಬಂದ? ಎಲ್ಲಿ ಭಜಂತ್ರಿ ಮನೆಗಿದ ಆ ಜಾಗಿಗೆ ಬಂದ. ಹೌದು ಹೌದು ಭಜಂತ್ರಿ ಹೇಳಂದವ. ಹೌದಾ ಯಾಕ್ರಿ ಗೌಡ್ರ ಅಲ್ಲಗತ್ತಿದು, ದಣದು ಬಹಳ ದಣದು ಗುರ್ರ ನಿದ್ದೆ ಹೊಳ್ಳಿಗತ್ತಿದೀವ.
ಚಂತನ ಬಾರಿಸಿ ಬಡ್ದಾಡಿ ಏ, ಹೈರಾಣ ಆಗಿತ್ತು. ಮಗನ ನಾ ಹೇಳ್ದಂಗ್ ಕೇಳಂದ ಗೌಡ. ಹೌದ್ ಯಾಕ್ರಿ ಗೌಡ್ರ ಅಂದವ್. ಒಳಗ ಮಂಚದ ಮ್ಯಾಗ ಗೌಡತಿ ಮನೆಗೆ ಆಳ. ಹೌದು ಗೌಡತಿಗೆ ಮುಟ್ಟಬೇಡ, ಧಕ್ಕಿ ಹಚ್ಚಬೇಡ, ಎಬಸಿಬೇಡ. ಹೌದು ಮಗಲಾಗ ನಂದು ಹೊಚ್ಕೋದದ. ಹೌದು ಗೌಡತಿ ಮಗಲ ಮುಖಾಡ್ಲೆ ಹೋಗಿ ಮನ್ಕೊಂಡು ಹೊಚ್ಕೊಂಡು ಬಿಡು ನೀ ಅಂದ. ಹೌದು ಹೊಚ್ಕೊಂಡ್ ಮಕ್ಕೊಂಡ್ ಬಿಡು. ಎಲ್ಲಿ ಭಜಂತ್ರಿ ಮನೆಗಿದ ಅಲ್ಲಿ ಗೌಡ ಆ ಗೊಂಗಡಿ ತಗೊಂಡು ಗೌಡ ಮನೆಗೆ ಆನ. ಹೌದು ಹೌದು 1 ಗಂಟೆ ಟೈಮಿಗೆ ಇದು ಗುರ್ರ ನಿದ್ದೆ ಹತ್ತದ್ರಿ. ಮಂಚದ ಮ್ಯಾಗ ಹೋಗಿ ಮನ್ಕೊಂಡ ನೀವ. ಹೌದು ಗೌಡಿಗೆ ನಿದ್ದೆ ಹತ್ತದ ತಿಳಿ ಗೌಡತಿ ತಿಳಿದಾಳ. 1 ಗಂಟೆಕ ಎದ್ದು ಕಪಾಟ ತೆರೆದಳು. ಹೌದು ಏನು ಚುಜೂರಿ ಚಿದೂರಿ ತೆರೆದು ಯುದ್ಧ ದುಡ್ಡ ಬೆಳ್ಳಿ ಬಂಗಾರ ಎಲ್ಲ 1 ಗಂಟನ ಕಟ್ಟ್ಯಾಳ. ಹೌದು ಹೌದು ಮನಿ ಇಳಿದು ಕೇಳ್ರಿ. ಹೌದಾ ಮನ್ಯಾಂದು ಗೌಡ್ತಿ ಹೆಜ್ಜೆ ಸಪ್ಪಳ ಮಾಡ್ಲಾರ್ದೆ ಎಲ್ಲಿ ಬಂದಳು? ದನಗೋಳ ಕೊಟ್ಟಿಗೆಗೆ ಬಂದಾಳ. ಹೌದು ಹೌದು ಎತ್ತುಗೋಳ ದವಣಿಗೆ ಬಂದು ಗೊಂಗಡ್ಯಾಗ ಯಾರು ಮನ್ಕೊಂಡಾರ? ಗೌಡ. ಹೇ ಭಜಂತ್ರಿ ಹೇಳು. ಹೇಳು ಹೇಳು. ಒಳಗೆ ಮುಕ್ಕೊಂಡಲ್ಲಿ ಗೌಡ ಹೂರಿ ಗೌಡ್ತಿ ಎತ್ತಿದ. ಹೌದು ಹೌದು ನಡಿ ಹೋಗಾನೆ. ಹೌದು ದೂರ ಎಲ್ಲಾರೆ ಸಂಸಾರ ಮಾಡಾನಿ. ಬಂಗಾರ ರೊಕ್ಕ ರೂಪಾಯಿ ಎಲ್ಲ ತಗೊಂಡಿದ. ನಡಿ ರಗಡದೆಲ್ಲ. ಯಾಕಾಗಲ್ರಿ ಗೌಡತಿ ಅಂದ. ಹೌದು ಗೌಡತಿ ಮುಂದ ಆದಳು. ಗೌಡ ಹಿಂದ ಬೆನ್ ಹತ್ತದ. ಹೌದು ಹೌದು ಎಲ್ಲಿತ್ತನ 3 ತಾಸ ನಡೆದ್ರಿ. 3 ತಾಸ ಬೆಳಕ್ ಹರಿತು. ಬೆಳಕ ಹರ್ಲಿಗತ್ತದ. ಹೌದು ಗೌಡತಿ ಸಿಟ್ಟಿಗೆ ಬಂದಳು. ಯಾಕ ಇವ ಭಜಂತ್ರಿ ಹಿಂದ ಬೀಳಗತ್ತಾನ ಅಂತೇಳಿ. ಬಾಲ ಅವಸರ. ಭಜಂತ್ರಿ ಎಟ್ಟ ಹಿಂದ ಬೀಳಗತ್ತಿದ್ಯೋ ಬಾ ಅವಸರ ಅಂತೇಳಿ ಹೊಳದಳು. ಒಬ್ರಕೊಬ್ರ ಮುಖ ಕಾಣಿಸ್ತಿತ್ತು. ಗೌಡ ತನ್ನ ಮಾರಿ ಮ್ಯಾಗ ಹೊಚ್ಕೊಂಡಂತ ಗೊಂಗಡಿ ಹಾರಿಸಿ ಹೊಡೆದ. ಹೌದು 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 ಗೌಡ್ರ ಘಾತೈತು ಮಾತಂದಳಕ್ಕಿ. ಹೌದು ದಿಂಗೋರದಳ ಗೌಡ್ತಿ. ತಪ್ಪ ನಿಂದಿಲ್ಲ ಅಂತ ಹೇಳ್ದ ಗೌಡ. ಹೌದು ಹೌದು ಹೆಂಡತಿಗೆ ಏನ್ ಹೇಳ್ತಾನ ಗೌಡತಿಗೆ? ಏನಂದ? ತಪ್ಪ ನಿಂದಿಲ್ಲ. ಹೌದು ಮಗನ ಲಗ್ನ ನೇಮಸ್ತದ ಬಳಕ ಮಗಳು ಯಾರು ಸಸಿ ಯಾವಾಗ ಮನಿಗೆ ಬರ್ತಾಳ ರಾತ್ರಿ 1 ಗಂಟೆಕ ಗೌಡ ನಿನ್ನ ಹೆಂಡತಿ ಇನ್ನೊಬ್ರ ಕೈ ಹಿಡಿದು ಹೋಗುತ್ತಾಳ ಅಂತೇಳಿ ವಿಧಿ ಬರದಿತ್ತು ಮೊದಲೇ. ಹೌದು ಹೌದು ನಾ ಪ್ರಯತ್ನ ಮಾಡಿದ ಹೇಳ್ದ ಗೌಡ. ಹೌದು ಯಾನ ಮಾಡಿದ ಹೇಳ್ದ? ಪ್ರಯತ್ನ. ಇನ್ ಹ್ಯಾಂಗ ಮಾರಿ ತೋರ್ಸಲ್ರಿ ಗೌಡ್ರ ನಿಮಗಂದಳು. ಹೌದು ಹುಚ್ಚಿ ಭೋಗದಾಗ ಬರೆದಿತ್ತು. ಪ್ರಯತ್ನ ಮಾಡಿ ಉಳಿಸಿದ. ನಡಿ ಹೋಗಿ ಮಗನ ಅಕ್ಕಿ ಕಾಳ ಹಾಕುನ ಅಂತೇಳಿ ಹೆಂಡತಿಗೆ ಹೊಳ್ಳಿ ಇನ್ನೊಬ್ಬನ ಕೈ ಹಿಡಿದು ಹೋಗಬೇಕನ್ನಂತ ನಿರ್ಧಾರ ಮಾಡದಂತ ಹೆಂಡತಿ ಭೋಗದಾಗ ಬರೆದದು ಗೌಡ ತಪ್ಪಿಸನ ಪ್ರಯತ್ನದಿಂದ. ಹೌದು ಹೌದು ಇವತ್ತ ಇಶಯ ಪ್ರಯತ್ನದಿಂದ ಕಡ್ಯಾಕಾಗ ಮಾಡ್ಕೋದದ. ಹೌದು ಒಂದು ದಾನ, ಇನ್ನೊಂದು ಧರ್ಮ. ಹೌದು ಹೌದು ವಿಷಯದೊಳಗ ಅರ್ಧ ವಿಷಯ ಅವ್ರು ಮಾತಾಡ್ದಂಗ ಆಗ್ಯಾದ. ದಾನಿಂದ ಒಂದ್ ಥೋಡೆ ಮಾತಾಡ್ರಿಪ್ಪ. ದಾನದ ಬಗ್ಗೆ ಮಾತಾಡ್ದಂಗ ಆಗ್ಯಾದ. ಹೌದು ತಿಳ್ಕೋಬೇಕು ನಾವು ಸೂಕ್ಷ್ಮದಾಗ. ಇದೇ ನನಗ ಇರ್ಲಿ ಅಂದಂಗ ಅರ್ಥದು. ಹೌದು ಹೌದು ಹೌದಿಲ್ಲ? ಹೌದು ಮಾಡು ಮಾಸ್ತಾರ. ಹೌದು ದಾನ ನಿನಗ ಇರ್ಲಿ, ಧರ್ಮ ನನಗ ಇರ್ಲಿ. ಹೌದು ಕೇಳ್ರಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಪರಿತ್ರಾಣಾಯ ಸಾಧನಂ ಧರ್ಮ ಸಂಸ್ಥಾಪನಾತಾಯ ಹೌದು ಸಂಭವಾಮಿ ಯುಗೆ ಯುಗೆ. ಹೌದು 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 ಹೀಗಂದ್ರೆ ಏನ್ರಿಪ್ಪ? ಕೃಷ್ಣ ಪರಮಾತ್ಮ ಅರ್ಜುನಗೆ ಬೋಧನೆ ಮಾಡುವಾಗ ಹೇಳ್ತಾನ, ಅರ್ಜುನ ಯಾವಾಗ ಧರ್ಮಕ್ಕ ಗ್ಲಾನಿ ಆಗತದ ಧರ್ಮ ರಕ್ಷಣೆ ಮಾಡೋದಕ್ಕ ನಾನೇ ಅವತರಿಸಿ ಬರ್ತದ ಹೇಳ್ಯಾನ. ಹೌದಾ? ಧರ್ಮ ಅನ್ನೋದು ಶ್ರೇಷ್ಠದ ತಿಳ್ತಾರ. ಹ್ಯಾಂಗ ಕೇಳ್ರಿ. ಹೌದು ಹೌದು ಹ್ಯಾಂಗ? ಧರ್ಮರಾಜ ಹೌದು ಮಧ್ಯರಾತ್ರಿ ಟೈಮ್ ಕೌರವರು ಪಾಂಡವ್ರದ ಶಂಕ ಬಡದ್ರ ಅಂದ್ರ ಸೂರ್ಯ ಮುಣಗದಂದ್ರ ಯುದ್ಧ ಬಂದ್ ಆಗತ್ತಿತ್ತು. ಹೌದು ಎಲ್ಲಾರು ಅವ್ರವ್ರ ಗುಡಿಸಲದಾಗ ಇರ್ತಿದ್ರು. ಹೌದು ರಾತ್ರಿ 12 ಗಂಟೆ ಟೈಮಿಗೆ ದುರ್ಯೋಧನನ ಪಾಗದೊಳಗಿನ ಕುದುರಿ, ದುರ್ಯೋಧನ ಸಾಕುದು ಕುದುರಿ ಪಾಂಡವ್ರು ಎಲ್ಲಿ ಇರ್ತಿರೋ ಅಲ್ಲಿ ಬಂದು ಹುಂಕುರ್ಸಲ್ತು. ಹೌದು ಹೌದು ಭೀಮಗೆ ಎಚ್ಚರ ಆಗ್ಯದ. ಹೌದು ಕೇಳ್ರಿ, ಯಾರಿಗೆ ಎಚ್ಚರ ಆಗ್ಯದ? ಭೀಮಗ ಎಚ್ಚರ ಆಗ್ಯದ. ಭೀಮಸೇನ ಭೂಮಿ ತೂಕದ ಗದ ತಗೊಂಡ ನನ್ನ ವೈರಿ ಕುದುರಿ ನನ್ನ ಮನಿ ಮುಂದೆ ಬಂದದ ಅಂದ್ರ ನನ್ನ ಗುಡಿಸಲು ಮುಂದೆ ಬಂದದ ಅಂದ್ರ ಇದಕ್ಕಿಡಬಾರ್ದಂದವ. ಹೌದು ಹೌದು ಗದ ತಗೊಂಡು ಹೋಗಿ ಎತ್ತಿ ಹೊಡಿಬೇಕತ್ತಾನ. ಭೀಮ ಹುಷಾರ್ ನಿಂದ್ರ ಅಂದ. ಹೌದು ಹೌದು ಹಿಂದ ಆಕಾಶವಾಣಿ ಆದಂಗೈತು. ಹೌದು ಹೊಳ್ಳಿ ನೋಡುತ್ತಾನ ಹಿರಿಯ ಅಣ್ಣ ಧರ್ಮರಾಜದಾನ. ಹೌದು ಯಾಕ ತರಬಿಸದಿ? ಹೌದು ಅವಾಗ ಧರ್ಮರಾಜ ಅಂದ, ಏನ್ ಮಾಡ್ಲಗತ್ತಿದಿ? ನನ್ನ ವೈರಿ ಕುದುರಿ ನನ್ನ ಗುಡಿಸಲು ಮುಂದೆ ಬಂದದ, ಇದಕ್ ಹೊಡಿಬೇಕಂತೇಳಿ ಭೂಮಿ ತುಕ್ಕದ ಗದ ಎತ್ತಿದಂದವ. ಹೌದು ಏನತಾನ ಧರ್ಮ? ಹುಚ್ಚ, ರಾತ್ರಿ ಪಾಗದಂದ್ ಹರ್ಕೊಂಡು ಕುದುರಿ ಬಂದಾದ. ಹೌದು
ಯಾರಿಗೆ ಗೊತ್ತಾಗಲಾರ್ದಂಗ ಕುದುರೆಗೆ ಹೊಡೆದೆ ಅಂದ್ರೆ ನಿಜವಾದಂತ ಶೌರ್ಯತನ ಅಲ್ಲ, ಇದು ಕ್ಷತ್ರಿಯ ಕುಲಕ್ಕೆ ಒಪ್ಪಂಗಿಲ್ಲೋ. ಹೌದು ಅದಕ್ಕ ಕಳ್ಳಿಡು, ಹೌದು ಬೆಲ್ಲಿಡು, ತಿಲ್ಲಕ್ಕ ಹೌದು ನೀರು ಕುಡಿಸು. ದುರ್ಯೋಧನಗ ಯಬಸಿ ನಿನ್ನ ಕುದುರೆ ತಗೋ ಒಯ್ದು ಕಟ್ಟ ತಿಳಿ ಯಬಸಿ ಕೊಟ್ಟು ಬಾ ತಿಳಿದ. ಹೌದು ಹೌದು ಎಂತ ಧರ್ಮದ ಮಾತ್ರಿ. ಹೌದು ನನ್ನ ವೈರಿ ಕುದುರೆ ಬಂದದಂದ್ರ ಹೊಡಿಯೋದಿಲ್ಲ ಅದಕ್ಕ, ಹೌದು ಒಯ್ದು ಅದಕ್ಕ ಬ್ಯಾಳಿ ಬೆಲ್ಲ ತಿನ್ನಿಸಿ ನೀರು ಕುಡಿಸಿ. ಯಾಕ ನಾಳಿಗೆ ಯುದ್ಧದಾಗ ರಣರಂಗದಾಗ ಅದು ಏನಾಗಬಾರದು, ಸೋಲಬಾರದು, ಕುದುರೆ ಸೋಲಬಾರದು. ಹೌದು ಅದಕ್ಕ ಅದು ಎಟ್ಟು ತಿತ್ತದಟ್ಟು ಬ್ಯಾಳಿ ಬೆಲ್ಲ ಇಡು, ದುರ್ಯೋಧನಗೆ ಎಬಸಿ ಒಯ್ದು ಪಾಗದ ಕಟ್ಟ ತಿಳಿ ಕೊಟ್ಟು ಬಾ. ಹೌದು ಇದು ಧರ್ಮದ ಮಾತ. ಹೌದು ಇದೇನು ಧರ್ಮದು. ಅದೇ ಧರ್ಮರಾಜ ತನ್ನ ತಮ್ಮಗಳಿಗೆ ತಗೊಂಡು ವನದೊಳಗ ತಿರುಗಾಡ್ತಿದ್ದ ಯಾರಿಗೆ ಭೀಮಸೇನಗ ನೀರೇಡಿಕೆ ಆಗ್ಯದ. ಹೌದು ಹೌದು ಅಣಗಳಿಗೆ ಕೇಳ್ತಾನ, ಅಣ್ಣ ಧರ್ಮರಾಜಗೆ ಭೀಮ ಅಣ್ಣ ನೀರೇಡಿಕೆ ಆಗ್ಯದಂದ. ಹೌದು ಏನತ್ತಾನ ಧರ್ಮ. ಮುಂದ ಒಂದು ಸರೋವರದ ಹೌದು ಕೇಳ್ರಿ, ಮುಂದ ಒಂದು ಸರೋವರ ಮಗ್ಗಲದಾಗ ಒಂದು ಕೆರಿ ಅದ. ಹೌದು ಆ ಕೆರೆಯಾಗ ಹೋಗಿ ನೀರು ಕುಡ್ದು ಬಾ ಭೀಮ ಅಂತೇಳಿ ತಮ್ಮಗ್ ಹೇಳದ ಧರ್ಮರಾಜ. ಹೌದು ಹೌದು ಭೀಮಸೇನ ಹೋದ ಭೂಮಿ ತೂಕದ ಗದ ಸರೋವರ ಮಗ್ಗಲದ ಕೆರಿ ಮಗಲಾಗಿ ಇಟ್ಟ. ಇನ್ನ ಬಗ್ಗೆ ನೀರು ಕುಡಿಬೇಕತ್ತಾನ. ಮಾಯರೂಪದಿಂದ ಗಿಡದಾಗ ಯಕ್ಷ ಕುತ್ತಿದ ಆಕಾಶವಾಣಿ ಮಾಡ್ತಾನ, ನಿಲ್ಲು ಭೀಮ ಅಂತೇಳಿ. ಹೌದು ಹೌದು ಯಾರನ್ನ ಎತ್ತೇಳಿ ಅಂದ. ಹೌದು ನಾ ಯಾರ್ಯಾಕಿರ್ಲಿ, ನನ್ನ ಆದೇಶ ಇರ್ಲಾರ್ದೆ ಈ ಕೆರೆಯಾಗ ನೀರು ಕುಡ್ಲಿಕ್ಕೆ ನೀರು ಮುಟ್ಟುಕೊಡಲ್ಲ ನಿನಗ. ಹೌದು ಹೌದು ನಾ ಕೆಲವು ಪ್ರಶ್ನೆ ಕೇಳ್ತ, ಪ್ರಶ್ನೆಕ ಉತ್ತರ ಕೊಟ್ರ ಮಾತ್ರ ನೀರು ಕುಡಿ, ಇಲ್ಲದ್ರ ನಿನಗ ನೀರು ಕುಡ್ಲಿಕ್ಕೆ ಅಲೌಡಿಲ್ಲ. ಹೌದು ಹೌದು ಯಕ್ಷ ಪ್ರಶ್ನೆ ಕೇಳದ ಭೀಮ ಉತ್ತರ ಬಿಡಿಸೋದಾಗಲ್ದು. ಹೌದು ನಿನ್ನ ಪ್ರಶ್ನೆ ಇರ್ಲ ಮೊದಲು ನೀರು ಕುಡಿತತೆ, ನೀರಿಗೆ ಮುಟ್ಟದ ಮುರ್ಚೋಗಿ ಬಿದ್ದ. ಹೌದು ಹೌದು ಅರ್ಜುನಗ ನೀರೇಡಿಕೆ ಆಗ್ಯದ. ಅವನು ಧರ್ಮರಾಜ ಕೇಳ್ತಾನೆ, ಅಣ್ಣ ನೀರೇಡಿಕೆ ಆಗ್ಯದ, ಹೌದು ಹೋಗ ನೀನು ಅಲ್ಲಿ ಅಂದ. ಹೌದು ಇವನು ಹೋದ, ನೀರಿಗೆ ಮುಟ್ಟದ, ಇವನು ಮುರ್ಚೋಗಿ ಬಿದ್ದ. ಹೌದು ನಕುಲ ಸಹದೇವ ಆದ್ರು ಇವರು ಮುರ್ಚೋಗಿ ಬಿದ್ರು. ಧರ್ಮರಾಜಗೆ ಚಿಂತೆ ಇತ್ತು, ನನ್ನ 4 ಮಂದಿ ತಮ್ಮಗಳು ಭೂಮಿ ತೂಕದವ್ರು ಅದಾರ, ಹೌದು ನೀರು ಕುಡ್ಲಿಕ್ಕೆ ಹೋದವ್ರು ಒಬ್ರು ಹೊಳ್ಳಿ ಬಂದಿಲ್ಲ, ನಮ್ಮ ತಮ್ಮಗಳು ಎಲ್ಲಿದಾರ ನೋಡ್ಬೇಕಂತೇಳಿ ಅದೇ ಕೆರಿ ದಂಡಿಗೆ ಬಂದು ನೋಡ್ತಾರ, ಎಲ್ಲ ಮುರ್ಚ್ ಹೋಗ್ಯಾರ ತಮ್ಮಗಳು. ಹೌದು ಹೌದು ನಾರೇ ನೀರು ಕುಡಿಬೇಕಂತೇಳಿ ಧರ್ಮರಾಜ ನೀರು ಕುಡಿಬೇಕತ್ತಾನ. ಯಕ್ಷ ಪ್ರಶ್ನೆ ಮಾಡ್ತಾನ, ನಿಲ್ಲು ಧರ್ಮ ಖಬರದಾರ್, ಹೌದು ನೀರು ಕುಡಿದಿಲ್ಲ. ನನ್ನ ಪ್ರಶ್ನೆಕ ಉತ್ತರ ಕೊಡ್ಲಾರ್ದಕ್ಕಾಗಿನೇ ನಿನ್ನ ತಮ್ಮಗಳೆಲ್ಲ ಮುರ್ಚ್ ಹೋಗ್ಯಾರ. ಹೌದು ನಾ ಕೇಳದ ಪ್ರಶ್ನೆಕ ಉತ್ತರ ಕೊಟ್ಟೆಂದ್ರ ನಿನಗ ನೀರು ಕುಡ್ಲಿಕ್ಕೆ ಬಿಡ್ತ, ಇಲ್ಲದ ನಿನಗ ನೀರು ಕುಡ್ಲಿಕ್ಕೆ ಅಲೌಡಿಲ್ಲ. ಹೌದು ಹೌದು ಏನತ್ತಾನ ಧರ್ಮ. ಕೇಳಪ್ಪ ಅಂದ. ಹೌದು ಭೂಮಿ ಹ್ಯಾಂಗ ಭೂಮಿ ತಾಯಿ ವಜ್ಜದಳ ನೋಡು, ಹೌದು ಭೂಮಿ ತಾಯಿಕಿಂತ ಭೂಮಿ ಮ್ಯಾಗ ವಜ್ಜದವ್ರು ಯಾರು ಅಂತೇಳಿ ಪ್ರಶ್ನೆ ಮಾಡದ ಯಕ್ಷ, ಹೆತ್ತ ತಾಯಿ ಭೂಮಿ ತಾಯಿಕಿಂತ ವಜ್ಜದಳ ತಿಳದ. ಹೌದು ಹೌದು ಹರಕತ್ತಿಲ್ಲ ಅಂದವ. ಹೌದು ಗಾಳಿ ವೇಗದ, ಹೌದು ಗಾಳಿ ವೇಗದ, ಹೌದು ಗಾಳಿಕಿಂತ ವೇಗ ಯಾವಾದ ತಿಳಿ ಕೇಳದ, ನಮ್ಮ ಮನಸ್ಸದ ತಿಳದ. ಹೌದು ಹೌದು ಗಾಳಿಕಿಂತ ವೇಗ ಮನಸ್ಸದ. ಹೌದು ಕ್ಷಣಾರ್ದಾಗ ಮುಂಬೈಗೆ ಹೋಗ್ತದ, ಕ್ಷಣಕ್ಕ ದಿಲ್ಲಿಗೆ ಹೋಗ್ತದ, ಕ್ಷಣಕ್ಕ ಮನಮಿ ಬಸ್ ಸ್ಟ್ಯಾಂಡ್ಕ್ ಹೋಗ್ತದ. ಎಲ್ಲಿ ಹೋಗ್ತದೆ ಹೇಳಕ್ ಬರುದಿಲ್ಲ. ಹೋಗ್ತದಿಲ್ಲ, ಹೌದು ಮನಸ್ಸ ಗಾಳಿಕಿಂತ ವೇಗ ಅದ ಹೇಳದ. ಹೌದು ಹರಕತ್ತಿಲ್ಲ. ನಾ ನಿನಗೊಂದು ಪ್ರಶ್ನೆ ಕೇಳ್ತಂದವ. ಹೌದು ಏನ್ ಕೇಳದ, ಏನ್ ಕೇಳ್ದ. ನಿನಗ 4 ಮಂದಿ ತಮ್ಮಗಳು ಮುರ್ಚೋಗಿ ಬಿದ್ದಾರ. ಹೌದು ನಿನ್ನ 4 ಮಂದಿ ತಮ್ಮಗಳು ಮುರ್ಚೋಗಿ ಬಿದ್ದಾರ. ಹೌದು ಇದ್ರಾಗ ನಾ ಒಬ್ಬನಿಗೆ ಎಬಸ್ಬೇಕತ್ತ. ಹೌದು ಯಾರಿಗೆ ಎಬಸ್ಲಿ ಹೇಳು ಅಂದ ಬಳಕ ಧರ್ಮರಾಜ ಇಲ್ಲಿ ಧರ್ಮದ ಮಾತು ಹೇಳ್ತಾನ. ಧರ್ಮ ಹ್ಯಾಂಗ ಶ್ರೇಷ್ಠ ಹೇಳ್ತ ಕೇಳ್ರಿ. ಹೌದು ಹೌದು ಯಕ್ಷಾನ ಕೇಳದ, ಏನ್ ಕೇಳ್ದ. 4 ಮಂದಿ ತಮ್ಮಗಳು ಮುರ್ಚೋಗಿ ಬಿದ್ದಾರ. ಹೌದು ಒಬ್ಬನಿಗೆ ಎಬಸ್ತ, ಯಾರಿಗೆ ಎಬಸ್ಲಿ ಅಂದ ಬಳಕ ಧರ್ಮರಾಜ ಧರ್ಮದಿಂದ ಹೇಳ್ತಾನ, ನನ್ನ ತಮ್ಮ ನಕುಲಿಗೆ ಎಬಸಂದ. ಹೌದು ಹೌದು ಏ ಧರ್ಮ ಅಂದವ ಯಾರು ಯಕ್ಷ. ಹೌದು ಭೂಮಿ ತೂಕದ ಗದ ಹೊತ್ತಂತ ಭೀಮಸೇನ 10 ಆನಿ ಬಲ ಅದ. ಹೌದು ತಾಕತ್ತ 10 ಆನಿ ಬಲ. ಅವನಿಗೆ ಎಬಸಲಿಲ್ಲ. ಹೌದು ಮಧ್ಯಮ ಪಾಂಡವ 3 ಲೋಕದ ಗಂಡ ಇದ್ದಂತ ಅರ್ಜುನದನ್ ಇವನಿಗೂ ಎಬಸಲಿಲ್ಲ. ಹೌದು ನಕುಲಿಗೆ ಯಾಕೆ ಎಬಸಂದೆ ಅಂದ ಬಳಕ ಇಲ್ಲಿ ಧರ್ಮರಾಜ ಉತ್ತರ ಬಿಡಿಸ್ತಾನ. ಹೌದು ಹೌದು ಹೆಂಗ ಬಿಡಿಸದ ಉತ್ತರ. ನನ್ನ ತಂದಿ ಹೆಸರ ಪಂಡುರಾಜ. ಹೌದು ನನ್ನ ತಂದಿಗೆ 2 ಹೆಂಡ್ರು, ಹೌದು ಒಬ್ಬಕ್ಕಿ ಕುಂತಿ, ಇನ್ನೊಬ್ಬಕ್ಕಿ ಮಾದ್ರಿ. ಹೌದು ಕುಂತಿ ಹೊಟ್ಟಿಲಿ ಧರ್ಮರಾಜನ ಇನ್ನೂ ಬದುಕಿದ. ಹೌದು ಮಾದ್ರಿ ತಾಯಿಗೆ ಅವಮಾನ ಆಗಬಾರದು, ಮಾದ್ರಿ ತಾಯಿಯ ಮಕ್ಕಳಿಗೆ ಅಪಮಾನ ಆಗಬಾರದು ಅಂತೇಳಿ ನಾ ಮಾದ್ರಿ ತಾಯಿಯ ಮಗ ನಕುಲಿಗೆ ಎಬಸತ್ ಹೇಳ್ತಾನ. ಬಂಧುಗಳು, ಇದಕ್ಕತ್ತಾರ ಧರ್ಮ. ಹೌದು 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 ಇದಕ್ಕೇನತ್ತಾರ ಧರ್ಮ. ಇಲ್ಲಿ ಅವುಗಳು ಕೂತಾರ ಏನಕ್ಕೆ ಮಂದಿ ಮನೆಗ್ಯಾರ, ಏನಕ್ಕೆ ಮಂದಿ ಹೋಗ್ಯಾರ. ಹೌದು
ಐತಿ ಇವ್ರಿಟ್ಟು ಹೋದ್ರ ಅಂದ್ರ ತೋರಿ ಉದಕಡಿ ಅನ್ನೋದೇ ಅದ ಈಗ ಹೌದು ಹೌದು ಕೇಳ್ರಿ ಲಕ್ಷ ಇಡ್ರಿ. ಹೌದು ಧರ್ಮದ ಮಾತು ಅವುಗಳು ನಿಮ್ಮದೇ ಒಂದು ಮಾತು ಹೇಳ್ತ ಲಕ್ಷ ಇಡ್ರಿ. ಹೌದು ಹೌದು ಭೂಮಿ ತಲೆ ಮ್ಯಾಗ ಒಬ್ಬಕ್ಕಿ ಹೆಣ್ಮಗಳಾಗಿ ಹೋಗ್ಯಾಳ. ಹೌದಾ ಧರ್ಮದಿಂದ ನಡೆದಕ್ ಯಾರು ಯಾರು ಅನಲಾದೇವಿ ಅಂತೇಳಿ ಹೆಣ್ಮಗಳಿದ್ದಳು. ಹೌದು ಅಕ್ಕಿನ ಗಂಡ ಎಂತವಿದ ಗೊತ್ತದೇನ್ರಿ? ಎಂತವಿದ್ರಿಪ್ಪ? ಕೈಕಾಲ ಮಂಡ ಕುಷ್ಠರೋಗ ಕುಳ್ಯ ಗಂಡಿದ್ದ. ಹೌದು ತಾಯಿ ತಂದಿ ಲಗ್ನ ಮಾಡಿ ಕೊಟ್ಟಿರು. ತನ್ನ ಗಂಡಗ ಬಿಟ್ಟು ಅನ್ಯ ಪುರುಷರಿಗೆಲ್ಲ ನನ್ನ ಅಣತಮ್ರ ತಿಳ್ಕೊಂಡಿಳು. ಅಟ್ಟ ಪತಿವ್ರತ ಭಾವಿತಕ್ಕಿಂದು. ಹೌದು ಹೌದು ಕರೆ ಅಕ್ಕಿ ನೋಡ್ಲಿಕ್ಕೆ ಚಲುವ ತ್ರಿಪುರ ಚಲುವಿ ಅಕ್ಕಿ. ಹೌದು ಕರೆ ಗಂಡ ಕುಳಿಯಾದ ಮಹಾರೋಗದ, ಹೌದು ಕುಷ್ಠರೋಗ ಹೊಡೆದಾದ. ಹೌದು ಅವನಿಗೆ ತಗೊಂಡು ಊರ ಹೊರಗೆ ಹುಲ್ಲು ಗುಡಿಸಲು ಹಾಕಿ ಸಂಸಾರ ಮಾಡ್ತಿದ್ಳು. ಹೌದು ಹೌದು ಒಂದು ದಿವಸ ಮಧ್ಯಾಹ್ನ ಟೈಮ್ ಅನಲಾದೇವಿ ಕಟ್ಟಿಗೆಗೆ ಎತ್ತೇಳಿ ಅರಣ್ಯಕ್ಕೆ ಹೋಗ್ಯಾಳ. ಹೌದು ಹುಲ್ಲು ಗುಡಿಸಲದಾಗ ಒಬ್ಬನೇ ಗಂಡ ಕುಳಿಯ ಗಂಡ ಕುತ್ತಾನ. ಹೌದು ಅಲ್ಲಿದ ಹೈದು ಒಬ್ಬ ಹೆಣ್ಮಗಳು ಹೈದು ಹೋಗ್ಯಾಳ. ವೇಷಿ ಹೆಣ್ಮಗಳಕ್ಕಿ. ಹೌದು ಹೌದು ಆ ಹೆಣ್ಮಗಳು ಅಕ್ಕಿನು ತ್ರಿಪುರ ಚಲುವಿ. ಹೌದು ಇದು ಕುಳಿಯ ಗಂಡ ಸುಮ್ಕೊಂಡಿರ್ಬೇಕಿಲ್ರಿ ಹುಲ್ಲು ಗುಡಿಸಲದಾಗ. ಏನ್ ಮಾಡಿದ್ರಿಪ್ಪ? ಆ ಹೆಣ್ಮಗಳ ಮ್ಯಾಗ ಇವನು ಮನಸ್ಸು ಹೋಯ್ತ್ರಿ. ಹೌದು ಹೌದು ಯಾರದು? ಅನಲಾದೇವಿ ಗಂಡಂದು. ಹೌದು ಮನಸ್ಸು ಹೋಯ್ತಕ್ಕೆ ಹೆಣ್ಮಗಳು ಹೋಗಿ ಬಿಟ್ಳು. ಹೌದು ಹೆಣ್ತಿ ಬಂದಳು ಅನಲಾದೇವಿ. ಪೆಂಡಿ ಕಟ್ಟಿಗೆದ ಏನು ಹರಿಯಿತ್ತು ಒಗದಳು. ಹೌದು ಟೈಮ್ ಭಾಳ ಆಗ್ಯದ, ನನ್ನ ಗಂಡಗ ಉಳ್ಳು ಕುಡಿಬೇಕಂತೇಳಿ ತಾಟ ಒಯ್ದು ಗಂಡನ ಮುಂದಿಟ್ರ ತಾಟ ಸರಸದ. ಹೌದು ಹೌದು ಉಣವಲ್ಲ ಅದ. ನೀರು ಕೊಟ್ರ ನೀರು ಕುಡಿಯಲ್ಲ. ಯಾರ್ಯಾನ ಅಂದಾರ ಯಾನ ಕೇಳ್ದಳಕ್ಕಿ ಗಂಡಗ. ಹೌದು ಹೌದು ಏನತ್ತನಾಗ ಮನಸ್ಸಿಗೆ ನೋವು ಆಗಂಗ ಯಾರ್ಯಾನ ಮಾತಾಡ್ಯಾರ್ಯಾನು, ಯಾರ ಬೈದಾರ್ಯಾನು, ಹಿಂಗ್ಯಾಕ ಮಾಡ್ಲಿಗತ್ತೀರಿ? ಹೌದು ಏ ಅನುಲೇ ನೋಡ್ರಿ ಗಂಡ ಹೇಳ್ತಾನೆ ಹೆಣ್ತಿಗೆ, ಅನುಲೇ ನೀ ಪತಿವ್ರತ ಧರ್ಮದಕ್ಕೆ ಹೌದೇನತ್ತೆ ಕೇಳದ. ಹೌದು ನಿಮ್ಮ ಪಾದಾಣಿ ಮಾಡಿ ಹೇಳ್ತ, ನಿಮಗ ಬಿಟ್ಟು ಅನ್ಯ ಪುರುಷರು ನನ್ನ ಅಣತಮ್ರ ತಿಳಿದಕ್ಕಿದ್ದ ನನ್ನ ಶರೀರ ನೀವು ಒಬ್ಬನೇ ನೋಡಿದಿ, ಇನ್ನೊಬ್ರು ನೋಡಿಲ್ಲ. ಇದು ಸೂರ್ಯಚಂದ್ರದ ಸಾಕ್ಷಿಯದ ತಿಳ್ತಾಳ. ಹೌದು ಹೌದು ಯಾರು? ಪತಿವ್ರತ ಧರ್ಮದ ಹೆಣ್ಮಗಳು. ಹೌದಾ ಗಂಡ ಹೇಳ್ದಂಗ ಕೇಳುದು ಪತಿವ್ರತ ಧರ್ಮದ ಹೆಣ್ಮಗಳ ಕರ್ತವ್ಯದ. ಹೌದು ನಾವೊಂದ ಮಾತ ಕೇಳತ್ತ, ನಾ ಏನ ಕೇಳ್ತ ಅದು ನಿಗಸ್ತಿ ಕುಡುತ್ತ ಅನ್ನಂಗ ಮೊದಲು ಕೈ ಮುಟ್ಟತ್ ಹೇಳ್ದ. ಹೌದು ಹೌದು ಯಾಕಾಗಲತ್ತೇಳಿ ಗಂಡನ ಮಾತು ನನ್ನ ಪ್ರಾಣ ಬೇಡದ್ರು ಕೊಡ್ತೇಳಿ ಕೈ ಮುಟ್ಟದಳು. ಹೌದು ನೀ ಇಲ್ಲದ ಸಮಯದಾಗ ಕಟ್ಟಿಗೆಗೆ ಯಾನ್ ಹೋಗಿದಿ ನೋಡು. ಹೌದು ಈ ಹುಲ್ಲು ಗುಂಪದ ಮುಂದಿನ ಒಬ್ಬ ಹೆಣ್ಮಗಳು ಹೈದು ಹೋಗ್ಯಾಳ. ಹೌದು ನಿನಕಿತ್ತು ಚಲುವಿ ಆಕಿ. ಹೌದು ಅಕ್ಕಿನ ಮ್ಯಾಗ ನನ್ನ ಮನಸ್ಸು ಹೋಗ್ಯದ. ಮನಸ್ಸು ಒತ್ತಿದನ. ಹೌದು ಒಂದ್ ರಾತ್ರಿಯಕ್ಕಾಗಲಿ ಅಕ್ಕಿನ ಮನ್ಸಕ್ ನನಗ ಒಯ್ದು ಕೂಡಿಸು ಬಿಟ್ಟು ಬಾತ್ ಹೇಳ್ದ. ಹೌದು ಹೌದು ಯಾ ಹೆಣ್ಮಕ್ಳರೇ ತನ್ನ ಗಂಡಗ ಇನ್ನೊಬ್ಬರ ಬಳಿ ಬಿಡ್ತಾರೇನು ವಿಚಾರ ಮಾಡ್ರಿ ನೀವು. ಹೌದಾ ಖರೆ ಅನಲಾದೇವಿ ಮಾತ ಕೊಟ್ಟಾಳ. ಹೌದು ಇನ್ ಹ್ಯಾಂಗ ಮಾಡ್ಬೇಕು? ಹೆಣ್ಮಗಳು ಯಾರ ತಪಾಸ್ ತೆಗಿಬೇಕಂದಳಕ್ಕಿ. ಹೌದು ಹೌದು ತಪಾಸ್ ತೆಗಿತಾನ ಅಕ್ಕಿ ಹೆಣ್ಮಗಳು ವೇಷಿ ಹೆಣ್ಮಗಳು ಹೊಂಟಳು. ಕೆಟ್ಟ ಸುಮಾರು ಕೆಲಸ ದಿನ ಎಷ್ಟೋ ಮಂದಿ ಅಕ್ಕಿನ ಬಳಿ ಬಂದು ಹೋಗ್ತಿದ್ರು. ಹೌದಾ ಅಂತಕ್ಕಿದ್ದಳಕ್ಕಿ. ಹೌದು ಅಕ್ಕಿಗೆ ಹೋಗಿ ಕೇಳಿಲಿಕ್ಕಿ. ಹೌದು ದಿನ 4 ಗಂಟೆಗೆ ಪತಿವ್ರತದ ಹೆಣ್ಮಗಳು ವೇಷಿ ಮನಿ ಮುಂದೆ ಹೋಗಿ ಅಂಗಳ ಕಸ ಹೊಡೆದು ನೀರಿಲಿ ಸಡ ಹೊಡೆದು ರಂಗೋಲಿ ಹಾಕಿ ಬರ್ಲಗತ್ತಳು ನೆಸ್ಕಿನ 4 ಗಂಟೆಕ್. ಹೌದು ಹೌದು ಆ ಹೆಣ್ಮಗಳು ಎದ್ದು ನೋಡಗತ್ತಳು. 1 ದಿನ 2 ದಿನ 3 ದಿನ ಹೋಯ್ತು. ಹೌದು ನಾರಿ ಕೆಟ್ಟು ಸುಮಾರಿದ್ದ. ಹೌದು ದಿನ ಎಷ್ಟೋ ಮಂದಿ ನನ್ನ ಬಳಿ ಬಂದು ಹೋಗ್ತಾರ. ಹೌದು ಕರೆ ನಾ ಇಟ್ಟು ಸುಮಾರು ಇದ್ದಕ್ಕೆ ಮನಿ ಮುಂದ ಯಾ ಹೆಣ್ಮಗಳು ರಂಗೋಲಿ ಹಾಕಿ ಹೋಗುತ್ತಿರ್ಬೇಕು. ಹೌದು ಹೌದು ನೋಡ್ರಿ, ಇವತ್ತ ಕಣ್ಣಾಗ ಎಣ್ಣೆ ಹಾಕಿ ಕುಂಡಿರ್ಬೇಕಕ್ಕೆ ಹಿಡಿಬೇಕಂದಳಿಕ್ಕಿ. ಹೌದು ಯಾವಕ್ಕೆ ವೇಷಿ ಹೆಣ್ಮಗಳಂದಳು. ಹೌದು ಅನಲಾದೇವಿ ನಸ್ಕಿನ ಟೈಮಿಗೆ ಹೋಗಿ ಅಂಗಳ ಕಸ ಹೊಡೆದು ನೀರಿನ ಸಡ ಹೊಡೆದು ರಂಗೋಲಿ ಹಾಕುತ್ತಿದಳು. ಅಕ್ಕಿನ ಕೈ ಹೋಗಿ ಹಿಡಿದಳು. ಯಾರು? ವೇಷಿ ಹೆಣ್ಮಗಳು. ಯವ್ವಾ ತಾಯಿ, ಪತಿವ್ರತ ಧರ್ಮದ ಹೆಣ್ಮಗಳು ನನ್ನಂತ ಸುಮಾರು ಕೆಲಸ ಮಾಡಕ್ಕಿ ಮನಿ ಮುಂದೆ ಬರಬಾರ್ದೆವ್ವ. ಹೌದು ಹೌದು ನೋಡ್ರಿ ಎಷ್ಟು ಚಂದ ಹೇಳ್ತಾಳಕ್ಕಿ. ಹೌದು ಪತಿವ್ರತ ಧರ್ಮದ ಹೆಣ್ಮಗಳ ನೀನು. ಹೌದಾ ನಾ ಕೆಟ್ಟವಳಿದ್ದ. ಇಂತ ಕೆಟ್ಟಕ್ಕಿ ಮನಿ ಮುಂದೆ ನೀ ಬರಬ್ಯಾಡ್ದು ಯವ್ವ, ಬರಬ್ಯಾಡ್ದು. ಹೌದು ಹೌದು ಅವಾಗ ಅನಲಾದೇವಿ ಏನ್ ಹೇಳ್ತಾಳ? ಏನಂದಳು? ನಿನ್ನ ಮನಿ ಮುಂದೆ ನಾ ರಂಗೋಲಿ ಹಾಕೋದು ಬಿಡಿಬೇಕಂದ್ರ ನಾ ಯಾನ ಬೇಡ್ತ ಕೊಡ್ತಾ ನಂಗೆ ಕೈ ಮುಟ್ಟಂದಳು. ಹೌದು ಹೌದು ಯಾನ ಬೇಕು ಕೇಳತ್ತೇಳಿ ಅಕ್ಕಿ ಕೈ ಮುಟ್ಟದಳು. ಹೌದು ನಾ ಇಲ್ಲದ ಸಮಯದಾಗ ಹುಲ್ಲು ಗುಂಪದಾಗ ನನ್ನ ಗಂಡ ಒಬ್ಬನೇ ಕುತ್ತಾನ. ಹೌದಾ ನನ್ನ ಗಂಡ ಕುಳಿಯಾದನ, ಕೈಕಾಲಿ ಇಲ್ಲ, ಕುಷ್ಠರೋಗದ. ಹೌದು ನೀ ಅಲ್ಲಿದ್ ಹೈದ್ ಹೋಗಿದಿ. ನಿನ್ನ ಮ್ಯಾಗ ನನ್ನ ಗಂಡನ ಮನಸ್ಸು ಹೋಗ್ಯಾದ. ಒಂದ್ ರಾತ್ರಿ ಹಾಕಿರ್ಲಿ ನಿನ್ನ ಮನ್ಸಕ್ ನನ್ನ ಗಂಡಗ ಕರ್ಕೊ ಅಂತ ಹೇಳ್ತಾಳ. ಹೌದು ಹೌದು ಇದೇನ ಬಹಳ ದೊಡ್ಡದ ಅಂದಳಕ್ಕಿ. ನಾಳಿಗೆ ತಗೊಂಡ ಬಾ ಅಂತ ಹೇಳ್ದಳಕ್ಕಿ. ಹೌದಾ ಯಾರು? ವೇಷಿ ಹೆಣ್ಮಗಳು. ಹೌದು ಎಷ್ಟೋ ಮಂದಿಗೆ ಕೂಡಿ ಕೆಟ್ಟಿದ ನಿನ್ನ ಗಂಡ ಒಬ್ರಕ್ಕೆ ಕೂಡಿ ಕಟ್ರ ಏನಾಗ್ತದ? ನಾಳಿಗೆ ತಗೊಂಡ ಬಾ. ಹೌದು
ಪತಿವ್ರತ ಧರ್ಮದ ಹೆಣ್ಮಗಳ ಮನೆಗೆ ಬಂದಳು. ಹೌದು ಹೌದು ಒಂದು ಬುಟ್ಟಿ ತಗೊಂಡಳು. ಬುಟ್ಟ್ಯಾಗ ಕುಳ್ಯಾಗಂಡ ಮಂಡಗಯ್ಯ ಮಂಡಗಾಲಿನ ಗಂಡಗ ಬುಟ್ಟ್ಯಾಗ ಕುಂಡ್ರಸ್ತಾಳ. ಹೌದು ಹೌದು ಕೇಳ್ರಿ ಬಂಧುಗಳ, ಬುಟ್ಟ್ಯಾಗ ಕುಂಡ್ರಿಸಿ ಅನಲಾದೇವಿ ಶಿಂಬಿ ಮಾಡಿ ತಲೆ ಮ್ಯಾಗ ಗಂಡಗ ಯಾನ ಬುಟ್ಟ್ಯಾಗ ಕುಂಡ್ರಿಸ್ಯಾಳ. ಆ ಬುಟ್ಟಿ ತಲೆ ಮ್ಯಾಗ ತಗೊಂಡು ವೇಷಿ ಮನಿಗೆ ಹೊಂಟಳು. ಹೌದು ಹೌದು ದಾರ್ಯಾಗ ಒಂದ್ ಆಲದ ಮರ ಇತ್ತು. ಹೌದಾ ಆಲದ ಮರಕ್ಕೂ ಶಾಂಡಿಲ್ಯ ಋಷಿ ತಪ ಮಾಡ್ಲಿಕತ್ತಿದ್. ಹ್ಯಾಂಗ ಕಾಲ ತಿಡ್ಕಾಲ ಹೊಡೆದಾನ, ತೆಳಗ ಚೆಂಡ ಬಿಟ್ಟಾನ. ಮ್ಯಾಲ ಟಂಗಿ ಕಾಲ ತಿಡಿ ಹೊಡೆದಾನ. ಹೌದು ಚೆಂಡ ತೆಳಗ ಬಿಟ್ಟು ತಪ ಮಾಡ್ತಿದ್ದ. ಬುಟ್ಟ್ಯಾಗ ಗಂಡಗ ತಗೊಂಡ್ ಹೋಗುವಾಗ ಬುಟ್ಟ್ಯನ ಕಾಲ ಗಂಡನ ಹೊರಗೆ ಬಿದ್ದು ಆ ಕಾಲ ಅವನ ತೆಲಿಗೆ ಬಿಡಿತ್ತು ನೋಡ್ರಿ. ಹೌದು ಹೌದು ಯಾ ಋಷಿ? ಶಾಂಡಿಲ್ಯ ಋಷಿ ತೆಲಿಗೆ ಬಿಡಿತ್ತು. ಕಾಲ ಋಷಿ ಅಲ್ಲಿ ಶ್ರಾಪ ಕೊಟ್ಟು ಒಂದ್ ಮಾತು. ಹೌದು ಹೌದು ಏನ ಅಂದ? ನಾ ತಪ ಮಾಡಾಗ ನನ್ನ ತೆಲಿಗೆ ಯಾರ ಕಾಲ ಬಡದಾದ, ನಾಳೆ ಸೂರ್ಯ ಹೊಂಟ ಬಳಕ ಅವನ ಶರೀರ 1000 ತುಕಡಿ ಆಗಲೈತಿ ಶ್ರಾಪ ಕೊಟ್ಟ. ಹೌದು ಹೌದು ಅವಾಗ ಅನಲಾದೇವಿ ಕೇಳಿದಳದ ಮಾತ. ಹೌದು ತಲೆ ಮೇಗಿನ ಬುಟ್ಟಿ ಅಲ್ಲೇ ಇಟ್ಟಳಕ್ಕಿ ತೆಳಗ. ಹೌದು ಯಾವಾಗ ನೀ ನನ್ನ ಗಂಡನ ಕಾಲ ನಿನ್ನ ತೆಲಿಗೆ ಬಡದತ್ತೇಳಿ ನಾಳೆ ಸೂರ್ಯ ಹೊಂಟ ಬಳಕ ಶರೀರ 1000 ತುಕಡಿ ಆಗಲೈತಿ ಶ್ರಾಪ ಕೊಟ್ಟಿದ್ದೆ ಅಂದ್ರ ನಾ ನಿಜಕ್ಕೂ ನನ್ನಲ್ಲಿ ಪತಿವ್ರತ ಧರ್ಮ ಇತ್ತಂದ್ರ ಸೂರ್ಯನೇ ಹೊಂಟ ಬರದತ್ತೇಳಿ ಸೂರ್ಯಾಗ ಆಣೆ ಹಾಕಿದಳು. ಹೌದು 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 3 ದಿನ ಸೂರ್ಯ ಹೊಂಡಲಿಲ್ಲ. ಹೌದಾ 1 ದಿನ 2 ದಿನ 3 ದಿನ ಇತ್ತು ಸೂರ್ಯ ಹೊಂಡಲಿಲ್ಲ. ಹೌದು ಬ್ರಹ್ಮ ವಿಷ್ಣು ಮಹಾದೇವಗ ಚಿಂತೆ ಇತ್ತು. ಹೌದಾ ಚಿಂತೆಯಾಗಿ ಬ್ರಹ್ಮ ವಿಷ್ಣು ಮಹಾದೇವರು ವಿಚಾರ ಮಾಡ್ತಾರ. 3 ದಿನ ಜಗತ್ತೆ ಕತ್ತಲಿ ಒಳಗ ಕಲ್ಲೋಳ ನಡೆದಾದ. ಹೌದು ಪತಿವ್ರತ ಧರ್ಮದಿಂದ ನಡೆದಂತ ಹೆಣ್ಮಗಳ ಅನಲಾದೇವಿ ಸೂರ್ಯಾಗ ಆಣಿ ಹಾಕ್ಯಾಳ. ಸೂರ್ಯ ಹೊಂಡಲಾಗ್ಯಾನ, ಆಣಿ ಹಿಂದ ತೋಲಕ್ ಹಚ್ಚೋನು ನಡ್ರಿ ಎತ್ತಿಲ್ಲ. 3 ಮಂದಿ ಬಂದ್ರು. ಹೌದು ಹೌದು ತಾಯಿ ನೀ ಹೆಚ್ಚಿನಕ್ಕಿದ್ದೆ ಅಂದ್ರ ಅವ್ರು. ಹೌದು ಸೂರ್ಯಾಗ ಆಣಿ ಹಾಕಿದಿ ಹಿಂದ ತಗೋ. ಹೌದು ನಾ ಹಿಂದ ತಗೊಂಡ್ರ ನನ್ನ ಗಂಡನ ಶರೀರ 1000 ತುಕಡಿ ಆಗುತ್ತದೆ, ಹ್ಯಾಂಗ್ ಮಾಡ್ಲಿ? ಹೌದು ನಿನ್ನ ಗಂಡಗ ಹೊಳ್ಳಿ ಬದುಕ್ಸುದ ಕೆಲಸ ನಾವು ಮಾಡ್ತೀವಿ ಅಂದ್ರು. ಹೌದು ಹೌದು ತಗೋ ಹಿಂದ. ಹೌದು ಇಟ್ಟು ವಾದ ಆಗುರದಾಗ 3 ಗಳಿಗೆ ಆಗಿತ್ತು. ಹೌದು 3 ಹಗಲ 3 ಗಳಿಗೆ ಒಟ್ಟು ಸೂರ್ಯ ಹೊಂಟಿತ್ತಲ್ಲ. ಹೌದು ಹಿಂದ ಅಣಿ ತಗೊಂಡಳು. ಶರೀರ ಬುಟ್ಟ್ಯಾಗ ಗಂಡನ 1000 ತುಕಡಿ ಆಗ್ಯಾವ. ಹೌದು ಬ್ರಹ್ಮ ವಿಷ್ಣು ಮಾದೇವ ಹೂವಿನ ಮಳಿ ಸುರಿಸಿದ್ರು. ಆ ಬುಟ್ಟೆಲ್ಲ ಹೂವಿನೊಳಗಿಂದ ಸುಶಿರಭೂತ ಕುಳ್ಯಾ ಗಂಡ ಹಾದ, ಮಂಡಗೈ ಮಂಡಗಾಲ ಹಾದು ಚಲೋ ಸುಶಿರಭೂತಾಗಿ ಗಂಡು ಎದ್ದು ನಿತ್ತ ಬಂಧುಗಳೇ. ಹೌದು 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 3 ಹಗಲ 3 ಗಳಿಗೆ ಸೂರ್ಯಾಗ ತರಬದಕ್ಕಾಗಿ ಜಗತ್ತದಾಗ 3.5 ಮುಹೂರ್ತ ಹುಟ್ಟದ ಬಂಧುಗಳೇ. ಒಂದು ಧರ್ಮದಿಂದ ನಡೆದಂತ ಹೆಣ್ಮಗಳದಿಂದ. ಹೌದು 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 ಜಗತ್ತದಾಗ ಧರ್ಮ ದೊಡ್ಡದದ, ಹೌದು ಧರ್ಮ ಹೆಚ್ಚಿಂದದ. ಹೌದು ಯಾವ ಧರ್ಮದಿಂದ ನಡೀತಾನ ನೋಡು, ಹೌದು ಅದಕ್ಕ ಮಹಾತ್ಮರು ಒಂದು ಹಾಡು ಹಾಡ್ತಾರ ಕವಿಗಾರ. ಏನಂತೇಳಿ? ಏನಂತ ಹೇಳ್ರಿಪ್ಪ? ಕರ್ಮಕ್ಕ ಧರ್ಮಕ್ಕ ಜಗಳ ನಡೆದೈತಿ. ಹೌದು ಹೌದು ಯಾವ ರೀತಿದಿಂದ? ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ. ಆ ಧರ್ಮದ ಮ್ಯಾಲ ಹೋಗಿ ಕರ್ಮ ಕುಳಿತೈತಿ. ಆ ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ. ಆ ಧರ್ಮದ ಮ್ಯಾಲ ಹೋಗಿ ಕರ್ಮ ಕುಳಿತೈತಿ. ಧರ್ಮದಿಂದ ಧರ್ಮ ಬಿಟ್ಟು ನಡೆದದಕ್ಕಾಗಿ ಮಳಿ ಬೆಳಿ ಹೋಗ್ಯಾವ. ಹೌದು ಸುಂಟೆ ಮಾಮ ಹಿಂದಕ್ಕೆ 3 ತಿಂಗಳ ಕೌದಿ ಕಡ್ತಿರತ್ತ ನೋಡ್ರಿ. ಅಟ್ಟು ಮಳಿ ಆಗತಿತ್ತು. ಹೌದಾ ಅಟ್ಟೆ ಅಲ್ಲ, ಗುಗುರಿ ಕುದಿಸೋಣ ತಿನ್ನೋದು, ಅಕ್ಕಿ ಕುದಿಸೋಣ ತಿನ್ನೋದು ಮಾಡಿದಾಗ ಗುಗುರಿ ಅಕ್ಕಿ ಕುದಿಸೋಣ ತಿಂದವ್ರ ಇಂತ ಹಿರಿಯರ ಅದಾರ. ಹೌದು ಕರಿಗ್ ಉಳ್ದದ ಬಾಬ. ಅಪ್ಪಗ ಅಪ್ಪನಂತ ಮಕ್ಕಳು ಹುಟ್ಟಿಲ್ಲ, ಧರ್ಮ ಮುಣುಗಲಗತ್ತದ. ಹೌದಾ ಯಾವ ಧರ್ಮದಿಂದ ನಡಿತಾನ ಅವನಿಗೆ ಪರಮಾತ್ಮ ಎತ್ತಿ ಹಿಡಿತಾನ ಅಂತೇಳಿ ಮಹಾತ್ಮರು ಹೇಳ್ತಾರ. ಜಗತ್ತದಾಗ ಧರ್ಮ ದೊಡ್ಡದದ. ಹೌದು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ನಮ್ಮ ಹಿರಿಯರು ನಮ್ಮ ತಂಗಿ ಮೇಳದ ಮಾಸ್ತರ್ ಒಂದು ಮಾತು ಕೇಳಲತ್ತಾರ. ಹೌದು ಹೌದು ಏನ್ ಕೇಳಿದ್ರಿಪ್ಪ? ಹಾಲ ಮತ ಮೂಲ ಹುಟ್ಟುತ್ತಿ ಎಲ್ಲಿ? ಹೌದು ಹೌದು ನೋಡ್ರಿ, ಹಿರಿಯರು ಏನ ಕೇಳಕ್ ಹಚ್ಚಲ್ತಾರ ಇಲ್ಲಿ? ಹಾಲು ಮತ ಮೂಲ ಹುಟ್ಟುತ್ತಿ ಅಲ್ಲಿ. ಹೌದು ಜಾಗೃತಪುರ ಪಟ್ಟಣದೊಳಗ ಮುದ್ದಗ ಯಾರು? ತಾಯಿನೇಳ ಪಾರ್ವತಾ ದೇವಿ ಮಲಿ ಹಾಲಿನಿಂದ ಗೊಂಬಿ ತಯಾರ ಮಾಡಿದಳು. ಗೊಂಬಿಗೆ ಜೀವಕಾಳ ತುಂಬಿ ಮುದ್ದವ್ವ ಮುದ್ದಗೌಡ ಅಂತೇಳಿ ನಾಮಕರಣ ಮಾಡಿದಳು. ಹೌದು ಹೌದು ಹೌದಿಲ್ಲ? ಹೌದು ಪಾರ್ವತಿ ಎದಿ ಹಾರದಿಂದ ನಿರ್ಮಾಣವಾದಂತ ಮುದ್ದವ್ವ ಮುದ್ದಗೌಡದಿಂದ ಜೀವಕಾಳ ತುಂಬಿ ತಯಾರಾದಂಥವ್ರು
ಬೆಡಗ ಬದಲ ಮಾಡಿ ಲಗ್ನ ಮಾಡಿದ್ರು ಹಾಲಮತದ ಇತಿಹಾಸ ಹೇಳ್ತದ. ಹೌದು ಪಾರ್ವತಾದೇವಿ ಎದಿ ಹಾಲಿನಿಂದ ಗೊಂಬಿ ತಯಾರ ಮಾಡೋಕ್ಕಿಂತ ಮೊದಲು ಹಾಲಮತದವ್ರು ಇದ್ರೋ ಏನ ಇಲ್ಲೋ? ಹೌದು 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 ಸುಮ್ಮ ಕೇಳೋದದ ಇಲ್ಲಿ ವಿಷಯ ಚರ್ಚೆ ಆಗ್ಬೇಕಾಗ್ಯದ. ಹೌದು ಹೌದಲ್ಲ? ಹೌದು ಮೂಲ ಹಾಲಮತಾರಿ ಎಲ್ಲಿ ಹುಟ್ಟ್ಯಾದ? ಹೌದು ಇದು ಹಿರಿಯರದ ಪ್ರಶ್ನೆ, ನಂದಲ್ಲಿದು. ಇದು ಕಮಿಟಿ ಅವ್ರದು. ನನ್ನ ಪ್ರಶ್ನೆ ಯಾವ್ದು ಕೇಳ್ರಿ. ಯಾವ್ದ್ರಿಪ್ಪ ನಿಮ್ಮದು? ಮಾಳಿಂಗರಾಯ ಮುತ್ಯಾಗ 4 ಮಂದಿ ಮಕ್ಕಳು. ಮಾಳಿಂಗರಾಯ ಮುತ್ಯಾಗ 4 ಮಂದಿ ಮಕ್ಕಳು. ಯಾರ್ಯಾರಿಪ್ಪ ಅವರು? ರೆಬರಾಯ, ಬೀರ್ ಮುತ್ಯ, ಸ್ವಾಮಿ ಮುತ್ಯ, ಕನ್ನ ಮುತ್ಯ. ಹೌದು ಹೌದು 4 ಮಂದಿ ಮಕ್ಕಳು ಇದ್ರು ಕೂಡ ಎಲ್ಲಾರ ಒಬ್ಬ ಮಾಯದ ಮಗ ಅದಾನ, ಹೌದು ಹೌದು ಒಬ್ಬ ವರುವಿನ ಮಗ ಅದಾನ. ಯಾರು? ಹೊನ್ನುಟಿಗೆ ಯಂಕಣಗೌಡ ಶಿವಲಿಂಗಮ್ಮನ ಹೊಟ್ಟಿಲಿ ಹುಟ್ಟಿದಂತ ಜಗ್ಗಿನ ಬುಳ್ಳರಾಯ. ಹೌದು ಹೌದು ಹೌದಿಲ್ರಿ? ಹೌದು ಜಗ್ಗಿನ ಬುಳ್ಳಪ್ಪ ಮುತ್ಯ ಮಾಳಿಂಗರಾಯ ಮುತ್ಯನ 5ನೇ ಮಗ ವರುವಿನ ಮಗ ಅದಾನ. ಹೌದು ನಾ ಇಲ್ಲಿ ಒಂದು ಮಾತ್ಯಾನ ಕೇಳುದದ. ಏನ್ ಕೇಳುದ್ರಿಪ್ಪ? ಬುಳ್ಳಪ್ಪ ಮುತ್ಯಾಗ ಜಗ್ಗಿನ ಬುಳ್ಳಪ್ಪ ತಾರ. ಹೌದು ಅತಾರಿಲ್ಲ? ಹೌದು ಜಗ್ಗಿನ ಬುಳ್ಳಪ್ಪ ಅನ್ಬೇಕಂದ್ರ ಕಾರಣ ಏನು? ಬುಳ್ಳಪ್ಪ ಮುತ್ಯಾಗ ಜಗ್ ಬರ್ಬೇಕಂದ್ರ ಅಂತ ಹಿಂದ ಇತಿಹಾಸ ಏನಾಗ್ಯದ ಹೌದು ಕೇಳ್ರಿ, ವಿಷಯ ಲಕ್ಷ ಇಡ್ರಿ. ಹೌದು ಜಗ್ಗ ಬುಳ್ಳಪ್ಪ ಮುತ್ಯಾಗ ಬರ್ಬೇಕಂದ್ರ ಅದ್ರ ಹಿಂದ ಇತಿಹಾಸ ಏನಾಗ್ಯದ? ಹೌದು ಆ ಬುಳ್ಳಪ್ಪ ಮುತ್ಯನ ಜಗ್ಗ ಏನದ ಅದು ಹಿಂದಿನ ಜನ್ಮದಾಗ ಏನಿತ್ತು? ಹೌದು 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 ಹ್ಯಾಂಗ ಬುಳ್ಳಪ್ಪ ಮುತ್ಯ ಹಿಂದಿನ ಜನ್ಮದಾಗ ದೀಪಕ ಎಂಬುದು ಮಹಳಿಂಗರಾಯ ಮುತ್ಯನ ಕುದುರಿತ್ತು ನೋಡು. ಹೌದು ಹಾಂಗ ಬುಳ್ಳಪ್ಪ ಮುತ್ಯನ ಕೈಯಾಗಿದ್ದಂತ ಜಗ್ಗ ಹಿಂದಿನ ಜನ್ಮದಾಗ ಏನಿತ್ತು, ಏನ ಕಾರಣಕ್ಕಾಗಿ ಬುಳ್ಳಪ್ಪ ಮುತ್ಯನ ಕೈವಾಸ ಆಗ್ಯದ? ಹೌದು ಹೌದು ಸಿಂದಗಿ ನಾಡಿಗೆ ಬುಳ್ಳಪ್ಪ ಮುತ್ಯ ಹೋದ ಬಳಕ ಅಲ್ಲಿ ಯಾರು ಒಬ್ಬಕ್ಕೆ ಹೆಣ್ಮಗಳು ಬುಳ್ಳಪ್ಪ ಮುತ್ಯಾಗ ಊಟಿನಾಗ ಇಸ ಹಾಕಿ ಉಳ್ಳಕ್ಕ ಕೊಟ್ಟಾಳ. ಹೌದು ಅಂತ ತಪ್ಪ ಬುಳ್ಳಪ್ಪ ಮುತ್ಯ ಅಲ್ಲಿ ಏನು ಮಾಡಿದ್ದ? ಹೌದು 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 ಇದು ನಂದು ಪ್ರಶ್ನೆ. ಹೌದಾ? ಹಿರಿಯರ ಪ್ರಶ್ನೆನೇ ಬೇರೆ, ನಮ್ಮ ಪ್ರಶ್ನೆನೇ ಬೇರೆ. ಹೌದು ಹೌದು ಹೌದಿಲ್ರಿ? ಹೌದು ಅದಕ್ಕ ಏನೇನು ವಿಷಯ ಮಾತಾಡ್ತಾರ ತಿಳಿತದ. ಹೌದು ಹೌದು ಖರೆ ದೈವದವ್ರ ಅನುಭವದ ವಿಷಯ ನೀವೆಲ್ಲ ಹಿಂಗ ನಗನಗತ್ತ ಇನ್ನೊಂದು ತಾಸು 2 ತಾಸ ಕೂತ್ ಕೇಳಿದ್ರಿ ಅಂದ್ರ, ಯಾಕಂದ್ರ ಬಹಳ ಹಳಕಾಗ್ಯದ ಈಗ. ಹೌದು ಹೌದು ತುಂಬುದ ರಾಶಿ ಉಳಿಲಿಲ್ಲ ಈಗ, ಹಾಳಾಕ್ಕಲ ಬತ್ತಿಗೆ ಹಾಳಾಕಲ್ ರಾಶಿ ಅಟ್ಟೆ ಉಳ್ದಂಗ ಆಗ್ಯದ. ಹೌದು ಐತ್ ಇನ್ನೂ 1 ತಾಸು 2 ತಾಸ ಕೂತ್ರಿ ಅಂದ್ರ 4 ಗಂಟೆಗೆ ಮಹಾಮಂಗಲ ಮಾಡುದದ. ಹೌದು ಯಾಕ್ರಿ ಸುಂಟೆ ಮಮ್ಮ? ಯಾಕ ಮುಂಜಾ ಓಡಾಡಿ ಹಿನ ಕೆಲಸ ಬಾಳವ್ ನಿಮ್ಮನು? ತಂಗಿದೊಂದು ಸಂದಾಗನ ಇನ್ನ ಕಣ್ ಕೆಂಪು ಮಾಡ್ಕೋತ್ ಸುಮ್ ಬೀಗರು ಬಿದ್ದರು ಬಂದಿರ್ತಾರ. ಹಿಂಗ್ಯಾಕ ಮಾಮ ಅನ್ಬೇಡದು. ಹೌದು ಸುಮ್ 2 ತಾಸು ನಿದ್ದಿರಿ ಆಗತ್ತದಿಲ್ಲ. ಹೌದು ಅದಕ್ಕ 4 ನುಡಿ ಸತ್ಯ ಸುಂದರ ಚಾರ ಹಾಡಿ ತಂಗಿಗೆ ಪಾಳೆ ಹೋಗುತ್ತದ. ತಂಗಿದ ಪಾಳೆ ಆದ ಬಳಕ ಮಹಾಮಂಗಲ ಆಗುತ್ತದ. ನೀವು ಇಟ್ಟು ಮಂದಿ ಈ ಸಂದಿಗೂ ಉಳಿತೀರಿ ಅನ್ನೋದು ಗ್ಯಾರಂಟಿ ಇಲ್ಲ. ಈಗ ನಮಗೆ ವಿಶ್ವಾಸ ಸತ್ತವಲ್ದು. ಬಹುತ ಗೈ ಥೋಡಿ ರಹಿ ಹೌದಾ? ಓಬಿ ಜಾರೆ ಮಗರ್ ತಾಳ್ಮೆ ಭಂಗನ ಪಾಯ. ಹೌದ್ ಹೌದು ಹೀಗಂದ್ರೆ ಏನ್ರಿಪ್ಪ? ಮಾಸಿದಣ ಏನಾತ್ರಿಪ್ಪ? ಹಿಂದ ಯಾಳಿ ಬಾಳ ಹೋಗ್ಯಾದ, ತುಸು ಉಳದಾದ. ಆ ಯಾಳಿನೂ ಹೋಲಕ್ ಬಂದಾದ. ಕರೆ ನಿಮ್ ಕೈ ಮುಗದ್ ಹೇಳತ್ತ, ಯಾರು ಎದ್ದು ಹೋಗಬೇಡ್ರಿ. ಹೌದ್ ಹೌದು ಎದ್ದು ಹೋಗ್ಬೇಡ್ರಿ, ಅಲ್ಲೇ ಮಕ್ಕೋರಿ. ಅದ್ರ ಏನಾರ ಆಗ್ಲಿ ಒಟ್ಟು ಎದ್ದು ಹೋಗ್ಬೇಡ್ರಿ. ಹೌದು 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಪ್ರೀತಿಯ ಸಹೋದರಿಗೆ ಪಾಳೆ ಹೊಕ್ಕದ. ಹತ್ಯದ ಜಗಳ ಒಂದು ದಾನ, ಇನ್ನೊಂದು ಧರ್ಮಕ್ಕ. ಹೌದು ಖರೆ ಒಂದು ಮಾತು ಹೇಳ್ತ ಲಕ್ಷಿಡ್ರಿ. ಏನ್ರಿಪ್ಪ ಅದು? ಮಾಸ್ತರ ಯಾರು ಮಹಳಪ್ಪ ಮಾಸ್ತರ್ಗೆ ಹೇಳೋದದು. ಹೌದು ಹೌದು ದಾನ ನೀವೊಬ್ಬನಿಗೆ ಮಾಡ್ದೆ ಏನು ನಿನ್ನ ಪಾಲಿಗೆ ಏನು ಹೋಗ್ಯದ? ದಾನ ನೀವೊಬ್ಬನಿಗೆ ದಾನ ಮಾಡಿದೆ ತಿಳ್ಕೊ, ಹೌದು ನಿನ್ನ ಮನಸ್ಸದಾಗ ಅದು ಉಳ್ಯಾಂಗಿಲ್ಲ. ಇನ್ನೊಬ್ಬರ ಮುಂದೆ ಸುಂಟೆ ಮಾಮನ ಮುಂದೆ ನಾ ಯಾವಾಗ ಹೇಳೈತಿ? ಹೌದು ಹೌದು ಮಳಗಾಲ ಸಿದ್ದಮುತ್ಯನ ಜಾತ್ರೆಗೆ 1 ಕಟ್ಟ ಗೋಧಿ 1 ಕಟ್ಟ ಜ್ವಾಳ ದಾನ ಮಾಡಿದಿ. ಹೌದು ಖರೆ ಏನ್ ಹೇಳ್ತಿ? ಪಟ್ಟಿಗೆ ಬಂದಿರಿ ನೀವು, ನಾ ಕೊಟ್ಟಿಲ್ಲ ಆಲಿ ಹೌದು ಅತಿರಿ ಇಲ್ಲ. ಹೌದು ಇದು ದಾನ ಅಲ್ಲ. ಹೌದು ಹೌದು ನೀ ಮಾಡೋದ ದಾನ ಅದು ಭಗವಂತಗೆ ಮುಟ್ಟಂಗಿಲ್ಲ. ಇನ್ನೊಬ್ಬರಿಗೆ ನೀ ಮಾಡೋದ ದಾನ ಹೇಳಿದೆ ಅಂದ್ರ ಅದು ಭಗವಂತಗೆ ಮುಟ್ಟಂಗಿಲ್ಲ. ಹೌದು ನೀ ದಾನ ಮಾಡಿದೆ ಅಂದ್ರ ಎಡಕಿನ ಕೈಲಿ ಕೊಟ್ಟುದ ದಾನ ಬಲಿಕಿನ ಕೈಗೆ ಗೊತ್ತಾಗಬಾರ್ದು ಅಂತ ಈಶ ಇಲ್ಲಿ ಹೇಳು. ಹೌದು ಹೌದು ಎಡಕಿನ ಕೈಲಿ ಕೊಟ್ಟುದ ದಾನ ಬಲಿಕಿನ ಕೈಗೆ ಗೊತ್ತಾಗಿರ್ಬಾರ್ದು. ಹೌದು ಖರೆ ನೀ ಏನ್ ಮಾಡ್ತಿ? ಏನ್ ಮಾಡ್ತಾನ? 10 ಮಂದಿಗೆ ತಿರುಗಾಡಿ ಹೇಳಾರ್ದೆ ನಿನಗ ಊಟ ಹೋಗಂಗಿಲ್ಲ. ಹೌದು ಹೌದು ಇದಕ್ಕೆ ದಾನ ತರ ಅಲ್ಲಕ್ಕ ಬರುದಿಲ್ಲ. ನೋಡೋಣ ಯಾ ಈಶ ಹೇಳತ್ತೆ ಅನ್ನೋದು ತಿಳಿತದ. ಎಟ್ಟು ಚಾಣಾಕ್ಷ ಮಾತಿನ ಮುತ್ತಿದ್ದಿ. ಹೌದು
ಎಷ್ಟ ಚಾಣಾಕ್ಷದಿಂದ ಈಶೆ ಬಿಡಿಸ್ತೆ ಅನ್ನೋದು ಗೊತ್ತಾಗ್ಬೇಕಿಲ್ಲಿ. ಹೌದ್ ಹೌದ್ ಹಾ, ಇದು ಏನದ ಹೊಳಿಸಿನಿ ದಂಡಿದ ಇದು. ಹೌದಾ ಇದು ಹೊಳಿಸಿನಿ ದಂಡಿ ಅದ. ಹೌದ್ ಹೌದ್ ಹೊಳಿಸಿನಿ ದಂಡಿ ದಾಟಿ ಹೋಗ್ಬೇಕಂದ್ರ ಗುರುವಿನ ಸಂಗಡಿ ಬಿಗುತ್ತಿರ್ಬೇಕು. ಹೌದ್ ಹೌದು ಅಂದ್ರ ಸೆಳವು ಎಟ್ಟು ಬಂದ್ರು ಅದರಂದ ದಾಟಿ ಪಾರಾಗ್ಲಿಕ್ಕೆ ಬರುತ್ತ. ಹೌದು ಅದಕ್ಕೆ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ತಂಗಿಗೆ ಪಾಳೆ ಹೊಕ್ಕದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕತ್ತೆ ಕಳ್ಕಳಿ ವಿನಂತಿ. ಆಗ್ಲಿಪ್ಪ ಗುರುವೆ.